ನಮಸ್ಕಾರ. ಸಿರಿ ಡಾಕ್ಟರ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಅದಿತಿ. ಇವತ್ತು ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ ಈ ಒಂದು ಕಾಯಿಲೆ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಸ್ಟ್ರೋಕ್ ಅಂದರೆ ಏನು? ಸ್ಟ್ರೋಕ್ ಮನುಷ್ಯರಲ್ಲಿ ಕಂಡುಬರೋದಕ್ಕೆ ಕಾರಣ ಏನು? ಹೆಚ್ಚಾಗಿ ಯಾವ ವಯಸ್ಸಿನವರಲ್ಲಿ ಈ ಸ್ಟ್ರೋಕ್ ಕಾಣಿಸ್ಕೊಳ್ಳುತ್ತೆ? ಜೊತೆಗೆ ಇದಕ್ಕೆ ಪರಿಹಾರಗಳೇನು? ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಶೇಷಾದ್ರಿಪುರಂ ಅಪೋಲೋ ಆಸ್ಪತ್ರೆಯ ಕ್ಲಿನಿಕಲ್ ಅಡ್ವೈಸರ್ ಹಾಗೆಯೇ ಸೀನಿಯರ್ ಕನ್ಸಲ್ಟೆಂಟ್, ಇದರ ಜೊತೆಗೆ ನ್ಯೂರೋ ಇಮ್ಯಾಜಿಂಗ್ ಆ್ಯಂಡ್ ಇಂಟರ್ವೆನ್ಷನಲ್ ನ್ಯೂರೋ ರೇಡಿಯಾಲಜಿಯೂ ಆಗಿರುವಂತಹ ಡಾಕ್ಟರ್ ಶರತ್ ಕುಮಾರ್ ಜಿಜಿಯವರು. ಬನ್ನಿ ಹಾಗಾದರೆ ಅವ್ರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಡಾಕ್ಟರ್ ಶರತ್ ಕುಮಾರ್ ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ತೆ. ನಮಸ್ತೆ, ಧನ್ಯವಾದಗಳು. ಡಾಕ್ಟರ್, ಮೊದಲಿಗೆ ಸ್ಟ್ರೋಕ್ ಅಂದರೆ ಏನು? ಹೌದು, ಭಾಳ ಮುಖ್ಯ. ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಅಥವಾ ಲಕ್ವಾ ಅಥವಾ ಬ್ರೈನ್ ಅಟ್ಯಾಕ್, ಇದೆಲ್ಲ ಬ್ರೈನಿಗೆ ಸಂಬಂಧಪಟ್ಟ ಒಂದು ಕಾಯಿಲೆ. ನಾನು ನಿಖರವಾಗಿ ಹೇಳಬೇಕು ಅಂತ ಅಂದರೆ ಮೆದುಳಿನ ರಕ್ತನಾಳದ ಸಮಸ್ಯೆ. ಮೆದುಳಿನಲ್ಲಿ ರಕ್ತನಾಳದ ಏರುಪೇರು, ರಕ್ತನಾಳದಲ್ಲಿ ಬ್ಲಾಕೇಜ್ ಆಗಲಿ ಅಥವಾ ಬ್ಲೀಡಿಂಗ್ ಆಗಲಿ ಆದರೆ ಅದಕ್ಕೆ ನಾವು ಕರೆಯೋ ಟರ್ಮ್ ಸ್ಟ್ರೋಕ್ ಅಂತ ಹೇಳ್ತೇವೆ. ಇದು ದಿಢೀರನ್ನೇ ಉಂಟಾಗುವಂಥ ಒಂದು ಸಮಸ್ಯೆ. ಕೆಲವೇ ನಿಮಿಷಗಳ ಹಿಂದೆ ಮನುಷ್ಯ ಸಂಪೂರ್ಣವಾಗಿ ನಾರ್ಮಲ್ ಆಗಿರ್ತಾನೆ, ಸಹಜವಾಗಿರ್ತಾರೆ. ಆದರೆ ವಿಪರೀತವಾದ ವ್ಯತ್ಯಾಸಗಳು ರಕ್ತನಾಳದಲ್ಲಿ ಆದರೆ ರಕ್ತ ಸಂಚಲನೆ ಆಗ್ತಾ ಇಲ್ಲ ಮೆದುಳಿಗೆ, ಅಥವಾ ರಕ್ತ ಸಂಚಲನೆ ವಿಪರೀತವಾಗಿ ಆಗಿ ನಾಳ ಬರ್ಸ್ಟ್ ಆಗಿ ಆಗುವಂಥ ಏನೇ ಸಮಸ್ಯೆ ಇದ್ರೂ ಅದಕ್ಕೆ ನಾವು ಸ್ಟ್ರೋಕ್ ಅಂತ ಹೇಳಿ ಕರಿತೇವೆ. ಇದು ಅಂದರೆ ನಾವು ಸ್ವಲ್ಪ ಹಿಂದೆ ಹೋದರೆ ಸ್ಟ್ರೋಕ್ ಅಷ್ಟಾಗಿ ಹೆಚ್ಚಾಗಿ ಯಾರಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರಲ್ಲ. ಬಟ್ ಇತ್ತೀಚೆಗೆ ಇದೊಂದು ಕಾಮನ್ ಕಾಯಿಲೆ ಥರ ಆಗಿದೆ. ಯಾಕೆ ಅಂತ? ಹೌದು, ನೀವು ಈ ಕ್ವಶನ್ ಬಹಳ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಈವನ್ ಈಗ 10 ಅಥವಾ 15 ವರ್ಷದ ಹಿಂದೆ ನಾವು ನೋಡ್ತಾ ಇದ್ದಿದ್ದ ಸ್ಟ್ರೋಕ್ನ ಸಮಸ್ಯೆಗಳಿಗೆ ಕಂಪೇರ್ ಮಾಡಿದರೆ ಈಗ ನಾವು ನೋಡ್ತಾ ಇರುವ ನಂಬರ್ಸ್ ಅದು ಬಹಳ ಅಧಿಕವಾಗಿದೆ. ಇದನ್ನು WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೂಡ ಇದರ ಬಗ್ಗೆ ಗಮನ ಇರಿಸಿ ಇದನ್ನು ಒಂದು ಪಬ್ಲಿಕೇಶನ್ ಆಗಿ ಮಾಡಿದೆ. ಇದರಲ್ಲಿ ಏನಂತ ಅಂತಂದರೆ ಸುಮಾರಾಗಿ 5ರಿಂದ 10 ಪಟ್ಟು ಜಾಸ್ತಿ ಆಗ್ತಾಯಿದೆ ಸ್ಟ್ರೋಕು. ಇದಕ್ಕೆ ಹಲವು ಕಾರಣಗಳಿದ್ದಾವೆ. ಅವ್ರ ಪ್ರಕಾರ ಅಬ್ಸರ್ವೇಷನ್ ಏನಂತ ಅಂತಂದರೆ ಈಗ ವಾಯುಮಾಲಿನ್ಯ, ಅತಿಯಾದ ವಾಯುಮಾಲಿನ್ಯ, ಆಮೇಲೆ ನಮ್ಮ ಜೀವನ ಶೈಲಿಯಲ್ಲಿ ಆಗ್ತಿರುವಂಥ ಪರಿವರ್ತನೆಗಳು, ಇದೆರಡೂ ಕೂಡ ಬಹಳ ಮುಖ್ಯವಾಗಿ ನಾವು ಕಂಡು ಬರ್ತಾ ಇರೋದು. ನಮ್ಮ ಆಹಾರದ ಪದ್ಧತಿ ಆಗಲಿ ವ್ಯತ್ಯಾಸ, ನಮ್ಮ ಜೀವನ ಶೈಲಿ ಮತ್ತು ಏರ್ ಪೊಲ್ಯೂಷನ್, ಈ 3 ಕಾರಣಗಳಿಂದ ಸ್ಟ್ರೋಕ್ ಇನ್ಸಿಡೆನ್ಸ್ ಎಸ್ಪೆಷಲಿ ಈ ನಗರ ಪ್ರದೇಶಗಳಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ನೀವು ಹೇಳಿದಾಗೆ ತುಂಬ ಜಾಸ್ತಿ ಆಗ್ತಾಯಿದೆ ಸ್ಟ್ರೋಕ್. ಆ್ಯಂಡ್ WHO ಹೇಳಿರೋ ಪ್ರಕಾರ ಇದು ಇಟ್ಸ್ ಇನ್ಕ್ರೀಸಿಂಗ್ ಇನ್ ಅಲಾರ್ಮಿಂಗ್ ರೇಟ್. ಇದ್ರ ಬಗ್ಗೆ ಅವೇರ್ನೆಸ್ ಬಹಳ ಮುಖ್ಯ. ಅಂದರೆ ಮೊದಲು ಸ್ವಲ್ಪ ವಯಸ್ಸಾಗಿರೋರಿಗೆ 40-50 ಇರೋರಿಗೆ ಬರ್ತಾ ಇತ್ತು. ಬಟ್ ಇವಾಗ ತುಂಬ ಚಿಕ್ಕ ವಯಸ್ಸಿನವರಲ್ಲೇ ಕಾಣಿಸ್ಕೊಳ್ತಾ ಇದೆ. ಅಂದರೆ ಇದಕ್ಕೆಲ್ಲ ಬರೀ ಆಹಾರ ಪದ್ಧತಿ ಅಥವಾ ವಾಯುಮಾಲಿನ್ಯನೇ ಕಾರಣನಾ ಅಥವಾ ಬೇರೆ ಏನಾದರೂ? ಅಂದರೆ BP ಜಾಸ್ತಿ ಆಗುವಂಥದ್ದು, ಇತ್ತೀಚೆಗೆ ಎಲ್ಲ ವಿಷಯಕ್ಕೂ ಬೇಗ ಟೆನ್ಷನ್ ಮಾಡ್ಕೊಳ್ತಾರೆ ಜನ. ಸೊ ಅದು ಒಂದು ಕಾರಣ ಇರಬಹುದಾ ಅಂತ? ಹೌದು, ಸ್ಟ್ರೋಕ್ಗೆ ಯಾವುದು ಏಜ್ ಮಿತಿ ಇಲ್ಲ, ವಯಸ್ಸಿನ ಮಿತಿ ಇರೋದಿಲ್ಲ. ಆದರೆ ಸ್ಟ್ರೋಕ್ ಅತಿ ಹೆಚ್ಚಾಗಿ ವಯಸ್ಕರಲ್ಲಿ ಕಾಣಿಸ್ಕೊಳ್ತದೆ. ನಾನು ಟ್ರೀಟ್ ಮಾಡಿರೋ ಸ್ಟ್ರೋಕು ಈಗ ನ್ಯೂ ಬಾರ್ನ್ ಅಂತ ಏನು ಹೇಳ್ತೀವಿ, ಈಗ ಹುಟ್ಟಿರೋ ಮಗುವಿನಿಂದ ಹಿಡಿದು 96, 98, 100 ವರ್ಷದ ವಯಸ್ಕರಲ್ಲೂ ನಾವು ಟ್ರೀಟ್ ಮಾಡಿದ್ದೇವೆ. ಆದರೆ ವಯಸ್ಸಾಗ್ತಾ ಏನಾಗ್ತದೆ ಅಂತ ಅಂದರೆ ನಮ್ಮಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಬಂದು ಏನಂದರೆ ಸ್ಮೋಕಿಂಗ್ ಆ್ಯಡ್ ಆಗ್ತದೆ, ಆಮೇಲೆ ಅತಿಯಾದ ರಕ್ತದ ಒತ್ತಡ, ಹೈಪರ್ ಟೆನ್ಷನ್, ಆಮೇಲೆ ಮಧುಮೇಹ ರೋಗ, ಅನ್ಕಂಟ್ರೋಲ್ ಡಯಾಬಿಟೀಸ್, ಅತಿಯಾದ ಕೊಬ್ಬಿನ ಅಂಶ, ಕೊಲೆಸ್ಟ್ರಾಲ್, ಇದೆಲ್ಲ ನಮಗೆ ವಯಸ್ಸಾದಾಗ ಅಂತ ಬರುವಂಥ ಕಾಯಿಲೆಗಳು. ಈ ನಮ್ಮ ಜೀವನ ಶೈಲಿ ಮತ್ತು ಜಡ ಜೀವನ ಶೈಲಿ, ಆಹಾರ ಪದ್ಧತಿ, ಅದರ ಜೊತೆಗೆ ಈ ರಿಸ್ಕ್ ಫ್ಯಾಕ್ಟರ್ಸ್ ಕೂಡ ಸೇರಿಕೊಳ್ಳುವಂಥದ್ದು ನಮಗೆ ವಯಸ್ಸಾದಾಗ ಜಾಸ್ತಿ. ಅದಕ್ಕೋಸ್ಕರ ನಮಗೆ ವಯಸ್ಸಾದಾಗ ಸ್ಟ್ರೋಕ್ ಇನ್ಸಿಡೆನ್ಸ್ ತುಂಬ ಜಾಸ್ತಿ ಆಗ್ತದೆ. ಅದರಲ್ಲೂ ಚಿಕ್ಕ ಮಕ್ಕಳಲ್ಲಿ ಸ್ಟ್ರೋಕ್ ಆಗೋದಕ್ಕೆ ವಿವಿಧ ಕಾರಣಗಳಿದೆ. ಅವ್ರಿಗೆ ಮಧುಮೇಹ ಆಗಲಿ, ಹೈಪರ್ ಟೆನ್ಷನ್ ಆಗಲಿ, ಸ್ಮೋಕಿಂಗ್ ಆ ರೀತಿ ಯಾವುದೂ ಇರೋದಿಲ್ಲ. ಅವ್ರಿಗೆ ಹಾರ್ಟ್ ರಿಲೇಟೆಡ್ ಇಶ್ಯೂಸ್, ಈಗ ಹಾರ್ಟಲ್ಲಿ ಹೋಲ್ ಇರ್ತದೆ, ಆಮೇಲೆ ಎದೆ ಬಡಿತದಲ್ಲಿ ವಿಪರೀತಗಳಾಗೋದು, ಅಂದರೆ ಏಟ್ರಿಯಲ್ ಫಿಬ್ರಿಲೇಷನ್ ಅಂತ ಕರಿತೀವಿ, ಇರ್ರೆಗ್ಯುಲರ್ ಹಾರ್ಟ್ ಬೀಟ್ ಆಗ್ತದೆ. ಇದೇನಾಗ್ತದೆ ಅಂತಂದರೆ ಹಾರ್ಟ್ ನಮ್ಮ ದೇಹದಲ್ಲಿ ಎಲ್ಲ ಭಾಗಕ್ಕೂ ರಕ್ತ ಸಂಚಲನೆ ಮಾಡ್ತದೆ. ಅದರಲ್ಲಿ 30% ರಕ್ತ ಮೆದುಳಿಗೆ ಹೋಗ್ತದೆ. ಅಲ್ಲಿ ಕ್ಲಾಟ್ ಆಗಿದ್ದರೆ ಹಾರ್ಟ್ ಚೇಂಬರಲ್ಲಿ ಇರ್ರೆಗ್ಯುಲರ್ ಹಾರ್ಟ್ ಬೀಟಿಂದ ಆ ಕ್ಲಾಟ್ ಮೇಲೆ ಹಾರಿ ಮೆದುಳಿನ ಯಾವುದೋ ರಕ್ತನಾಳ ಬ್ಲಾಕ್ ಮಾಡಿ ಸ್ಟ್ರೋಕ್ ಉಂಟಾಗ್ತದೆ. ಆಮೇಲೆ ಕೆಲವೊಬ್ಬರು ಸ್ಪೋರ್ಟ್ಸ್ ಆಡುವಾಗ ನೆಕ್ ಟ್ವಿಸ್ಟ್ ಮಾಡ್ಕೊಳ್ಳೋದು,
ಅಲ್ಲಿ ರಕ್ತನಾಳ ಹರಿದು ಹೋಗೋದು, ಅವ್ರಿಗೆ ಸ್ಟ್ರೋಕ್ ಆಗೋದು ಚಿಕ್ಕ ಮಕ್ಕಳಲ್ಲಿ ಜಾಸ್ತಿ. ಆ್ಯಕ್ಟಿವ್ ಸ್ಪೋರ್ಟ್ಸ್ ಲೈಕ್ ಫುಟ್ಬಾಲ್ ಆಡುವಾಗ, ಟೆನ್ನಿಸ್ ಆಡುವಾಗ, ಬ್ಯಾಡ್ಮಿಂಟನ್ ಆಡುವಾಗ, ಆಮೇಲೆ ಕೆಲವೊಬ್ಬರು ಯೋಗ ಡೇ ವರ್ಷಕ್ಕೊಂದು ಸಲ ಯೋಗ ಮಾಡ್ತಾರಲ್ಲ, ಅವರು ಏನಾಗ್ತದೆ ಅಂತಂದರೆ ವಿತೌಟ್ ಇನ್ಸ್ಟ್ರಕ್ಷನ್ ಹಾಗೆ ಯೋಗ ಮಾಡ್ತಾರೆ, ನೆಕ್ ಟ್ವಿಸ್ಟ್ ಮಾಡ್ಕೊತಾರೆ. ಈಗ ಬಾರ್ಬರ್ ಶಾಪಲ್ಲಿ ಇದನ್ನು ನಾವು ಅವಾಯ್ಡ್ ಮಾಡಬೇಕು. ನೆಕ್ ಟ್ವಿಸ್ಟ್ ಮಾಡೋದು, ಮಸಾಜ್ ಮಾಡೋದು, ಆಗ ಕುತ್ತಿಗೆಯಲ್ಲಿನ ಒಂದು ರಕ್ತನಾಳ ವರ್ಟೆಬ್ರಲ್ ಆರ್ಟ್ರಿ ಅಂತ ಕರಿತೇವೆ, ಅದನ್ನು ಡಿಸೆಕ್ಟ್ ಅಂತ ಹೇಳ್ತೀವಿ, ಅಂದರೆ ಹರಿದು ಹೋಗ್ತದೆ. ಹರಿದು ಹೋದಾಗ ಅಲ್ಲಿ ಕ್ಲಾಟ್ ಫಾರ್ಮ್ ಆಗಿ ಮೆದುಳಿಗೆ ಹೋಗಿ ಸ್ಟ್ರೋಕ್ ಆಗ್ತದೆ. ಈ ರೀತಿ ಹಲವು ಕಾರಣಗಳಿದ್ದಾವೆ. ನಾನು ಹೇಳಿದಾಗೆ ವಯಸ್ಕರಲ್ಲೇ ಅತಿ ಹೆಚ್ಚು, ಬಟ್ ಸ್ಟ್ರೋಕಿಗೆ ಯಾವುದೋ ಏಜ್ ಲಿಮಿಟ್ ಇರೋದಿಲ್ಲ. ಅಂದರೆ ಡಾಕ್ಟರ್, ಈ ಸ್ಟ್ರೋಕ್ಗೆ ಸಿಂಪ್ಟಮ್ಸ್ ಏನು ಅಂತ ಕೆಲವರು ನೀವು ಹೇಳ್ದಾಗೆ ಸ್ಪೋರ್ಟ್ಸಲ್ಲಿ ಆಗಿರ್ಬೋದು ಅಥವಾ ಕೆಲವರು ಜಿಮ್ಮಲ್ಲಿ ಆಗಿರ್ಬೋದು, ಇನ್ನು ಕೆಲವ್ರಿಗೆ ಮಲಗಿದ್ದಲ್ಲೇ ಸ್ಟ್ರೋಕ್ ಆಗಿರುತ್ತೆ. ಅಂದರೆ ಹೇಗೆ ಕಂಡುಹಿಡಿಯೋದು, ಹೇಗೆ ಇದು ಸ್ಟ್ರೋಕೆ ಅಂತ ಹೇಗೆ ಕಂಡುಹಿಡಿಯೋದು? ನೋಡಿ, ಒಂದು ಇದರಲ್ಲಿ ವಿಶೇಷತೆ ಇದೆ. ಸ್ಟ್ರೋಕ್ಗೂ ಹಾರ್ಟ್ ಅಟ್ಯಾಕ್ಗೂ ನಾವು ಕಂಪೇರ್ ಮಾಡಿ ನೋಡಿದಾಗ ನಾವು ಯಾಕೆ ಸ್ಟ್ರೋಕ್ ಪೇಷಂಟ್ಸು ನಮ್ಮ ಹತ್ರ ಕರೆಕ್ಟ್ ಸಮಯದಲ್ಲಿ ಬರೋದಿಲ್ಲ, ಹಾರ್ಟ್ ಅಟ್ಯಾಕ್ ಪೇಷಂಟ್ಸ್ ಬೇಗ ಬರ್ತಾರೆ, ಸ್ಟ್ರೋಕ್ ಪೇಷಂಟ್ಸ್ ಯಾರೂ ಬರೋದಿಲ್ಲ? ಇದಕ್ಕೆ ಒಂದು ಮುಖ್ಯವಾದ ಕಾರಣ ಏನಂತ ಅಂದರೆ ನೋವಿಲ್ದಲೇ ಇರೋದು. ಬ್ರೈನ್ ಸ್ಟ್ರೋಕಲ್ಲಿ ನೋವೇ ಆಗೋದಿಲ್ಲ ಪೇಷಂಟ್ಗೆ. ಆಮೇಲೆ ಮೆದುಳು ಚೆನ್ನಾಗಿರಬೇಕು. ನೀವು ನಿಮ್ಮ ರೋಗ ಲಕ್ಷಣಗಳನ್ನು ನಿಮ್ಮ ರಿಲೇಟಿವ್ಸ್ಗೆ ಹೇಳಬೇಕು, ನಿಮ್ಮ ಮಕ್ಕಳಿಗೆ ಹೇಳಬೇಕು, ನಿಮ್ಮ ನೈಬರರ್ಸ್ಗೆ ಹೇಳಬೇಕು, ನಿಮ್ಮ ಕೊಲೀಗ್ಸ್ಗೆ ಹೇಳಬೇಕು. ಅಂದರೆ ನಿಮ್ಮ ಮೆದುಳು ಫಂಕ್ಷನ್ ಮಾಡಬೇಕು. ಸ್ಟ್ರೋಕಲ್ಲಿ ಬ್ರೈನೇ ಡ್ಯಾಮೇಜ್ ಆಗುತ್ತೆ. ಆದರೆ ಹಾರ್ಟ್ ಅಟ್ಯಾಕ್ ಆದಾಗ ಪೇಷಂಟ್ ಹೇಳ್ತಾರೆ, ನನಗೆ ವಿಪರೀತವಾದ ಎದೆ ನೋವಿದೆ, ಆನೆ ಬಂದು ನನ್ನ ಎದೆ ಮೇಲೆ ಕೂತಷ್ಟು ಆಗ್ತಾಯಿದೆ, ಅಷ್ಟು ನೋವಾಗ್ತಾಯಿದೆ, ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಆವಾಗ ಸಿಮ್ಟಮ್ಸ್ ಬೇಗ ರೆಕಗ್ನೈಸ್ ಆಗ್ತದೆ, ತಕ್ಷಣ ಅವ್ರನ್ನ ನಾವು ಹಾಸ್ಪಿಟಲಿಗೆ ಸೇರಿಸ್ತೇವೆ. ಆದರೆ ಸ್ಟ್ರೋಕಲ್ಲಿ ಇದು ಪೇಯ್ನ್ಲೆಸ್ ಕಂಡೀಷನ್ ಅಂತ ಹೇಳ್ತೇವೆ, ನೋವೇ ಆಗೋದಿಲ್ಲ, ಹಾಗಾಗಿ ಪೇಷಂಟು ಹೇಳೋದಿಲ್ಲ. ಆಮೇಲೆ ಬಹಳ ಮುಖ್ಯವಾಗಿ ಎಲ್ಲ ಸಿಟಿಸನ್ಸ್, ಎಲ್ಲ ನಮ್ಮ ಪ್ರಜೆಗಳಿಗೆ ಹಾಗೂ ಸ್ಕೂಲ್ಗೆ ಹೋಗೋ ಮಕ್ಕಳಿಗೂ ಕೂಡ ಇದ್ರ ಸಿಮ್ಟಮ್ಸ್ ಗೊತ್ತಿರಬೇಕು. ಇದರಲ್ಲಿ ಒಂದು ಚಿಕ್ಕ ನಿಮೋನಿಕ್ ಇದೆ, ಅದನ್ನು ಎಲ್ಲರೂ ನೆನ್ಪಿಟ್ಕೋಬೇಕು. ಬಿ ಫಾಸ್ಟ್ ಅಂತ ಹೇಳಿ, BEFAST ಫಾಸ್ಟ್. ಯಾಕಂದರೆ ನಾವು ಸ್ಟ್ರೋಕಲ್ಲಿ ಎಲ್ಲ ಫಾಸ್ಟಾಗಿರಬೇಕು. ಬಿ ಅಂತ ಅಂದರೆ ಬ್ಯಾಲೆನ್ಸ್. ನಾವು ಪೇಷಂಟ್ ಯಾವುದೇ ಒಂದು ವ್ಯಕ್ತಿ 5-10 ನಿಮಿಷದ ಹಿಂದೆ ಚೆನ್ನಾಗಿರ್ತಾರೆ, ಆದರೆ ಸಡನ್ನಾಗಿ ಅವ್ರಿಗೆ ಬ್ಯಾಲೆನ್ಸ್ ತಪ್ತದೆ. ಈಗ ನಿಲ್ಲಿಸಿದ್ರೆ ಅವರು ಒಂದು ಕಡೆ ತೂರ್ಕೊಂಡು ಬೀಳ್ತಾರೆ, ಸಡನ್ ಲಾಸ್ ಆಫ್ ಬ್ಯಾಲೆನ್ಸ್. ಬಿ ಸ್ಟ್ಯಾಂಡ್ಸ್ ಫಾರ್ ಬ್ಯಾಲೆನ್ಸ್. ಇ ಅಂದರೆ ಐ. ಯಾವ ಸೈಡ್ ರಕ್ತನಾಳ ಬ್ಲಾಕ್ ಆಗಿರ್ತದೆ ಅಥವಾ ವ್ಯತ್ಯಯ ಆಗಿರ್ತದೆ ಆ ಭಾಗದ ಕಣ್ಣು ಕಾಣಿಸೋದಿಲ್ಲ. 2 ನಿಮಿಷದಿಂದ ನಂಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು, ಇವಾಗ ನನ್ನ ಬಲಭಾಗದಲ್ಲಿ ದೃಷ್ಟಿನೇ ಇಲ್ಲ, ಕಾಣಿಸ್ತಾನೇ ಇಲ್ಲ ಅಂತ ಹೇಳ್ತಾರೆ. ಇದು ಒಂದು ಸ್ಟ್ರೋಕ್ನ ಸಮಸ್ಯೆ. ಫಾಸ್ಟ್. ಎಫ್ ಅಂದರೆ ಫೇಸ್. ಫೇಸ್ ಅಂದರೆ ಒಂದು ಸೈಡ್ ಫೇಸ್ ತಿವುಚ್ಕೊಳ್ಳೋದು, ಡಿವಿಯೇಟ್ ಆಗೋದು ಫೇಸ್ ಸಡನ್ನಾಗಿ. ಇಲ್ಲ 5 ನಿಮಿಷ ಹಿಂದೆ ಚೆನ್ನಾಗಿದ್ರೆ ಇವಾಗ ಯಾಕೋ ಮೂತಿ ಸೊಟ್ಟಾಗಿದೆ ಅವ್ರದ್ದು ಅಂತ ಹೇಳ್ತಾರೆ. ಆಮೇಲೆ ಎ ಅಂದರೆ ಆರ್ಮ್ಸ್. ನೀವು ಪೇಷಂಟ್ನ ಅಬ್ಸರ್ವ್ ಮಾಡಿದ್ರೆ 2 ಕೈ ಎತ್ತಪ್ಪ ಅಥವಾ ನಮಸ್ತೆ ಮಾಡು ಅಂತ ಅಂದರೆ ಒಂದು ಕೈ ನಮಸ್ತೆ, ಒಂದು ಕೈ ಬಿದ್ದೋಗ್ತದೆ, ಒಂದು ಕೈ ಮಾತ್ರ ಇರ್ತದೆ. 2 ಕೈ ಚಾಚಿ ಅಂತ ಅಂದರೆ ಒಂದು ಕೈ ಬಿದ್ದೋಗ್ತದೆ. ಯಾವ್ದಾದ್ರು ಅದಕ್ಕೆ ನಾವು ಪಾರ್ಶ್ವವಾಯು ಅಂತೀವಿ, ಅರ್ಧ ಬಾಡಿ ವೀಕ್ನೆಸ್ ಆಗೋದು. ಅದು ಅಬೌಟ್ ಆರ್ಮ್ಸ್. ಟಿ ಅಂತ ಅಂದರೆ ಟೈಮ್ ಟು ರಶ್ ಟು ಎಮರ್ಜೆನ್ಸಿ. ಇದು ಟೈಮ್ ಸೆನ್ಸಿಟಿವ್. ಎಷ್ಟು ನಾವು ಬೇಗ ಹಾಸ್ಪಿಟಲ್ಗೆ ತಲುಪ್ತೀವೋ ಅಷ್ಟು ಬೇಗ ನಾವು ಸ್ಟ್ರೋಕ್ನ ಕಂಟ್ರೋಲ್ ಮಾಡ್ಬೋದು, ಸ್ಟಾಪ್ ಮಾಡ್ಬೋದು, ರಿವರ್ಸ್ ಕೂಡ ಮಾಡ್ಬೋದು. ಬಿ ಫಾಸ್ಟ್ ಅನ್ನೋ ನಿಮೋನಿಕ್ ಎಲ್ಲ ಪಠ್ಯಪುಸ್ತಕದಲ್ಲೂ ಇರಬೇಕು. ಯಾಕೆಂತಂದರೆ ಎಲ್ಲ ಮಕ್ಕಳಿಗೂ ಇದು ಅರಿವಾಗಬೇಕು. ಭಾಳ ಸರಳ, ಭಾಳ ಈಸಿಯಾಗಿ ನೆನ್ಪಿಟ್ಕೊಳ್ಳುವಂಥದ್ದು. ಇದನ್ನು ಕಂಡು ಕೂಡಲೇ ನೀವು ಎಮರ್ಜೆನ್ಸಿಗೆ ಹೋಗಬೇಕು. ಎಮರ್ಜೆನ್ಸಿ ನಂಬರ್ಗೆ ಫೋನ್ ನಂಬರ್ ಇಟ್ಕೊಬೇಕು, ಫೋನ್ ಮಾಡಬೇಕು. ಎಷ್ಟು ಸಮಯ ಉಳಿತದೋ ಅಷ್ಟು ಮಿದುಳು ಉಳಿತದೆ. ಇದರಲ್ಲಿ ಇನ್ನೊಂದು ವಿಶೇಷತೆ ಏನಂತ ಅಂದರೆ ಪ್ರತಿ ನಿಮಿಷಕ್ಕೆ ಯಾವುದಾದ್ರೂ ಒಂದು ರಕ್ತನಾಳ ಬ್ಲಾಕ್ ಆಗಿ ಸ್ಟ್ರೋಕ್ ಆದಾಗ ಪ್ರತಿ ನಿಮಿಷಕ್ಕೆ ಸುಮಾರು 2 ಮಿಲಿಯನ್ ನರಕೋಶಗಳು, ನ್ಯೂರಾನ್ಸ್ ಅಂತ ಕರಿತೀವಿ, ನರಕೋಶಗಳು ಸಾವನ್ನಪ್ತವೆ. ಅದು ಪ್ರತಿ ನಿಮಿಷಕ್ಕೆ ನಾನು ಹೇಳ್ತಾ ಇರೋದು 2 ಮಿಲಿಯನ್. ಹಾಗೆ ನೀವು 10 ಗಂಟೆಗಳ ನಂತರ ಹಾಸ್ಪಿಟಲ್ಗೆ ಹೋದರೆ, 50 ವರ್ಷದ ವ್ಯಕ್ತಿಗೆ ಒಂದು ಸ್ಟ್ರೋಕ್ ಆಗಿದೆ, ಅವರು 10 ವರ್ಷದ ನಂತರ ನೀವು 10 ಗಂಟೆಗಳ ನಂತರ ನೀವು ಹಾಸ್ಪಿಟಲಿಗೆ ಕರ್ಕೊಂಡು ಹೋದರೆ ಅವರ ಮಿದುಳಿನ ವಯಸ್ಸು 80 ಸರಾಸರಿ 80 ವಯಸ್ಸಿನಷ್ಟಾಗಿರ್ತದೆ. ಅಂದರೆ 30 ವರ್ಷ ಎಷ್ಟು ಬ್ರೈನ್ ಡಿಜನರೇಟ್ ಆಗಬೇಕೋ ಅಷ್ಟು 10 ಗಂಟೆಗಳಲ್ಲೇ ಆಗೋಗ್ತದೆ. ಸೊ ಇದು ಟೈಮ್ ಸೆನ್ಸಿಟಿವ್ ಟ್ರೀಟ್ಮೆಂಟ್. ಎಷ್ಟು ಬೇಗ ಹೋಗ್ತೇವೋ ಅಷ್ಟು ಬೇಗ ಒಳ್ಳೆಯದು. ಅದಕ್ಕೆ ನಮಗೆ ಗೋಲ್ಡನ್ ಅವರ್ ಕಾನ್ಸೆಪ್ಟ್ ಗೊತ್ತಿರಬೇಕು. ಡಾಕ್ಟರ್, ಈಗ ತಾನೇ ನಾವು ಮಾತಾಡ್ತಾ ಇದ್ವಿ, ಎಷ್ಟು ಬೇಗ ಹಾಸ್ಪಿಟಲ್ಗೆ ಹೋಗ್ತೀವೋ ಅಷ್ಟು ಬೇಗ ನಾವು ಜೀವವನ್ನು ಉಳಿಸಬಹುದು ಅಂತ. ಅಂದರೆ ಸ್ಟ್ರೋಕ್ನ ಎಲ್ಲ ರೀತಿಯಲ್ಲೂ ಕೂಡ ನಾವು ಆ ಒಂದು ಸ್ಟ್ರೋಕ್ನ ಹುಷಾರು ಮಾಡಬಹುದಾ ಅಂತ. ಅಂದರೆ ಕೆಲವೊಂದು ಸ್ಟ್ರೋಕ್ ಏನಾದರೂ ಜೀವಕ್ಕೆ ಅಪಾಯ ಇದೆಯಾ ಅಂತ. ಇದು ಭಾಳ ಮುಖ್ಯವಾದ ಪ್ರಶ್ನೆ. ಇದರಲ್ಲಿ ಸ್ಟ್ರೋಕ್ ಅನ್ನೋದನ್ನು ನಾವು ತಿಳ್ಕೊಬೇಕಂತಂದರೆ ಒಂದು ಗೋಲ್ಡನ್ ಅವರ್ ಕಾನ್ಸೆಪ್ಟ್ ಅನ್ನೋದು ನಮ್ಗೆ ಗೊತ್ತಿರಬೇಕು. ಹೇಗೆ ಹಾರ್ಟ್ ಅಟ್ಯಾಕಲ್ಲಿ ಕೂಡ ಗೋಲ್ಡನ್ ಅವರ್ ಕಾನ್ಸೆಪ್ಟ್ ಇದೆ, ಬ್ರೈನಲ್ಲಿ ಕೂಡ ಗೋಲ್ಡನ್ ಅವರ್ ಕಾನ್ಸೆಪ್ಟ್ ಇದೆ. ಗೋಲ್ಡನ್ ಅವರ್ ಅಂದರೆ ಸ್ಟ್ರೋಕ್ ಆಗಿ ಮೊದಲ 6 ಗಂಟೆಗಳು, ಮೊದಲ 6 ತಾಸುಗಳು, ಇದನ್ನು ನಾವು ಗೋಲ್ಡನ್ ಅವರ್ ಅಂತ ಕರಿತೇವೆ.
ಈ ಸಮಯದಲ್ಲಿ ಈ ಸ್ಟ್ರೋಕ್ ಪೇಷಂಟ್ನ ನಾವು ಸರಿಯಾದ ಹಾಸ್ಪಿಟಲ್ಗೆ ಸರಿಯಾದ ಸಮಯದಲ್ಲಿ ಸೇರಿಸಿದರೆ ಸ್ಟ್ರೋಕ್ನ ಸಿಮ್ಟಮ್ಸ್ನ ಅಲ್ಲೇ ಅರೆಸ್ಟ್ ಮಾಡ್ಬೋದು, ಅಥವಾ ಭಾಳಷ್ಟು ಕೇಸಸಲ್ಲಿ ಸ್ಟ್ರೋಕ್ ಪ್ಯಾರಲಿಸಿಸ್ನ ರಿವರ್ಸ್ ಕೂಡ ಮಾಡ್ಬೋದು. ನಾವು ಅಂಥ ಸುಮಾರು ಉದಾಹರಣೆಗಳನ್ನು ನೋಡಿದ್ದೇವೆ. ನಮ್ಮಲ್ಲೇ 200-250 ಪೇಷಂಟ್ಸ್ ಟ್ರೀಟ್ ಮಾಡಿದ್ದೇವೆ. ಅದರಲ್ಲಿ 80-90 ಜನ ಸ್ಟ್ರೋಕ್ ರಿವರ್ಸ್ ಆಗಿ ಹೋಗಿದ್ದಾರೆ ಗೋಲ್ಡನ್ ಅವರಲ್ಲಿ ಬಂದವರು. ಅದು 6 ಗಂಟೆ ಅಂತ ಅಂದರೆ ನೀವು 6 ಗಂಟೆವರೆಗೂ ವೆಯ್ಟ್ ಮಾಡಬಾರ್ದು. ಎಷ್ಟು ಬೇಗ ಆಗ್ತದೋ ಅಷ್ಟು ಬೇಗ ಹೋದರೆ ಪ್ರತಿ ನಿಮಿಷಕ್ಕೆ 2 ಮಿಲಿಯನ್ ನರಕೋಶಗಳು ಸಾವನ್ನಪ್ತವೆ. ಸೊ ನೀವು 2 ತಾಸು ಬಿಟ್ಟು ಹೋಗೋದಕ್ಕೂ 4 ಅವರ್ ಬಿಟ್ಟು ಹೋಗೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಸೊ ಗೋಲ್ಡನ್ ಅವರ್ ಒಳಗಡೆ ಹೋದರೆ ಆದಷ್ಟು ಬೇಗ ಹತ್ತಿರದಲ್ಲಿರೋ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ಗೆ ಹೋದರೆ ತುಂಬ ಪರಿಣಾಮಕಾರಿಯಾಗಿ ಈ ಕಾಯಿಲೆನ ಟ್ರೀಟ್ ಮಾಡ್ಬೋದು. ಅಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ, ಸ್ಟ್ರೋಕ್ ಆದರೆ ಯೂಶಲಿ ಎಲ್ಲರೂ ಆಯುರ್ವೇದಕ್ಕೆ ಹೋಗ್ಬಿಡೋಣ ಅಂತಾರೆ. ಪರೀಕ್ಷೆಗಳ ಬಗ್ಗೆ ಅಷ್ಟು ಅರಿವಿರಲ್ಲ ಜನರಿಗೆ. ನಿಮ್ಮ ಪ್ರಕಾರ ಸ್ಟ್ರೋಕ್ ಆದ ತಕ್ಷಣ ಯಾವ್ಯಾವ ರೀತಿಯ ಪರೀಕ್ಷೆಗಳನ್ನ ಹೋಗಿ ಮಾಡಿಸ್ಬೇಕು ಅಂತ ಹೇಳ್ತೀರಾ? ನೋಡಿ, ಸ್ಟ್ರೋಕ್ ಆದಾಗ ನಮಗೆ ಸಮಯ ಇರೋದಿಲ್ಲ. ಆಗಲೇ ಹೇಳಿದಾಗೆ ಪ್ರತಿ ನಿಮಿಷಕ್ಕೆ 2 ಮಿಲಿಯನ್ ನರಕೋಶಗಳು ಸಾವನ್ನಪ್ತವೆ. ಈಗ ಏನಾಗ್ತಾ ಇದೆ ಅಂತ ಅಂದರೆ, ಇದೇ ಸುಮಾರು 20 ವರ್ಷದ ಹಿಂದೆ ಈವನ್ ಆಧುನಿಕ ನಮ್ಮ ವೈದ್ಯಕೀಯ ಪದ್ಧತಿ, ಮಾಡರ್ನ್ ಮೆಡಿಸಿನ್ ಅಂತ ಏನು ಕರಿತೇವೆ, ನಮ್ಮಲ್ಲಿ ಪರಿಣಾಮಕಾರಿಯಾದ ಚಿಕಿತ್ಸೆ ಇರಲಿಲ್ಲ. ಆಗ ಜನಗಳು ಏನು ಮಾಡ್ತಾಯಿದ್ರು ಅಂತ ಅಂದರೆ, ಆ್ಯಸ್ ಎ ಡೆಸ್ಪ್ರೇಟ್ ಮೆಷರ್ ಅಂತ ನಾವು ಕರಿತೀವಲ್ಲ, ಬೇರೆ ವಿಧಾನಗಳು ಇಲ್ದಿರುವಾಗ ಆಲ್ಟರ್ನೇಟಿವ್ ಮೆಡಿಸಿನ್ ಕಡೆ ಹೋಗ್ತಾಯಿದ್ರು. ಕರೆಕ್ಟ್. ಆಗೇನಾಯಿತು, ಆಲ್ಟರ್ನೇಟಿವ್ಗೆ ಮೇಜರ್ ಸ್ಟ್ರೋಕ್ ಇರೋರು ಭಾಳಷ್ಟು ಜನ ಸಾವನ್ನಪ್ತಾಯಿದ್ರು. ಮೈನರ್ ಸ್ಟ್ರೋಕ್ ಏನಾಗ್ತದೆ ಅಂದರೆ, ತನ್ನಷ್ಟಕ್ಕೆ ತಾನೇ ಸಮಯದ ಪ್ರಕಾರ 2-3 ತಿಂಗಳ ನಂತರ ತಾನೇ ಕ್ಯೂರ್ ಆಗ್ತದೆ. ಆ ಸಮಯದಲ್ಲಿ ಅವರು ಆಲ್ಟರ್ನೇಟ್ ಮೆಡಿಸಿನ್ ತೊಗೊಂಡ್ರು, ಆಯುರ್ವೇದಿಕ್ ತೊಗೊಂಡ್ರು, ಹಾಗೆ ಅವ್ರ ನಂಬಿಕೆ ಪ್ರಕಾರ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ. ಬಾಡಿನೂ ಕೂಡ ರಿಕವರ್ ಆಗ್ತದೆ. ಆಮೇಲೆ ಅದರಲ್ಲಿ ಒಂದು ನಂಬಿಕೆಯುತ ವಿಶ್ವಾಸ ಬಂದಿದೆ. ಆದರೆ ನಾವು ಈಗಿರೋ ಪರಿಸ್ಥಿತಿಯಲ್ಲಿ ಈ ಆಧುನಿಕ ಇದರಲ್ಲಿ ಆಲೋಪತಿ ಅಥವಾ ಮಾಡರ್ನ್ ಮೆಡಿಸಿನಲ್ಲಿ ತುಂಬ ಪರಿಣಾಮಕಾರಿಯಾದ ಟ್ರೀಟ್ಮೆಂಟ್ ಬಂದಿದೆ. ಎಸ್ಪೆಷಲಿ 10 ವರ್ಷದ ಹಿಂದೆ ನಾನು ಸ್ಟೂಡೆಂಟ್ ಇದ್ದಾಗ ಈ ಟ್ರೀಟ್ಮೆಂಟ್ ಇರಲಿಲ್ಲ. ಯಾಕಂದರೆ ನಮ್ಮ ಮೆಡಿಕಲ್ ಸೈನ್ಸ್ ತುಂಬ ಫಾಸ್ಟಾಗಿ ಮುಂದೆ ಹೋಗ್ತಿದೆ. ಈಗ ಕ್ಲಾಸ್ 1 ಟ್ರೀಟ್ಮೆಂಟ್ ಅಂತ ಬಂದಿದೆ. ಮೆಡಿಕಲ್ ಸೈನ್ಸಲ್ಲಿ ಕ್ಲಾಸ್ 1 ಟ್ರೀಟ್ಮೆಂಟ್ ಅಂದರೆ ಅದಕ್ಕಿಂತ ಮೇಲೆ ಯಾವುದೂ ಇಲ್ಲ, ಗೋಲ್ಡ್ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಅಂತ. ಈ ರೀತಿ ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅನ್ನೋ ಪ್ರೊಸೀಜರ್ ಬಂದಿದೆ. ನೀವು ಸ್ಟ್ರೋಕ್ ಆಗಿ ಹೋದಾಗ ಆ ಕ್ಲಾಟನ್ನು ಹೊರಗಡೆ ತೆಗೆದು ನಾವು ಪ್ಯಾರಲಿಸಿಸ್ನ ರಿವರ್ಸ್ ಮಾಡ್ಬೋದು. ಈ ಆಧುನಿಕ ಶೈಲಿಯ ಟ್ರೀಟ್ಮೆಂಟ್ 10 ವರ್ಷದ ಹಿಂದೆ ಇರಲಿಲ್ಲ. 10 ವರ್ಷದ ಸುಮಾರು 2015ರಲ್ಲಿ ಈ ಟ್ರೀಟ್ಮೆಂಟ್ ಡಿಸ್ಕವರ್ ಆಯಿತು. ಆದರೆ ಅದರ ಅರಿವು ಭಾಳಷ್ಟು ಜನಕ್ಕೆ ಇಲ್ಲ. ಇದರಿಂದಾಗಿ ಏನಾಗ್ತಾ ಇದೆ ಅಂದರೆ, ಈ ಇಗ್ನೋರೆನ್ಸಿಂದ ಭಾಳ ಜನ ಸಫರ್ ಆಗ್ತಾಯಿದ್ದಾರೆ. ಈ ಇಗ್ನೋರೆನ್ಸ್ನ ನಾವು ಕಡಿಮೆ ಮಾಡಬೇಕು, ಅರಿವನ್ನು ಜಾಸ್ತಿ ಮಾಡಿ ಈ ಭಾಳಷ್ಟು ಜನಕ್ಕೆ ನಾವು ಪರಿಣಾಮಕಾರಿಯಾದ ಚಿಕಿತ್ಸೆಯನ್ನು ಕೊಡಬೇಕು ಅಂತ ನಮ್ಮ ಉದ್ದೇಶ. ಅಂದರೆ ಡಾಕ್ಟರ್, ನೀವು ಹೇಳಿದ್ರಿ ಗೋಲ್ಡನ್ ಅವರ್ ಬಗ್ಗೆ ಮಾತನಾಡಿದ್ರಿ. ಬಟ್ ಹಳ್ಳಿಲಿರೋರಿಗೆ ತಕ್ಷಣಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಅಥವಾ ದೊಡ್ಡ ದೊಡ್ಡ ಹಾಸ್ಪಿಟಲ್ಸು 30, 40, 50 ಕಿಲೋಮೀಟ್ರ್ ದೂರದಲ್ಲಿರುತ್ತೆ. ಇದಕ್ಕೇನಾದರೂ ಫಸ್ಟ್ ಏಡ್ ಇದೆಯಾ ಅಂತ? ಇಲ್ಲ. ಈಗ ಏನು ಮಾಡ್ತಾರೆ ಅಂತ ಅಂದರೆ, ಸ್ಟ್ರೋಕ್ ಆದಾಗ ಕೆಲವೊಂದು ಮೂಢನಂಬಿಕೆಗಳಿದೆ. ಇದನ್ನು ದಯವಿಟ್ಟು ಮಾಡಬೇಡಿ. ಸ್ಟ್ರೋಕ್ ಅಂತ ಈಗ ನಮಗೆ ಬಿ ಫಾಸ್ಟ್ ಅಂತ ಆಗಲೇ ಹೇಳಿದೆ. ಅವ್ರಿಗೂ ಗೊತ್ತಾಗ್ತದೆ ಏನೋ ಸ್ಟ್ರೋಕ್ ಥರ ಇದೆ, ಪ್ಯಾರಲಿಸಿಸ್ ಥರ ಆಗ್ತಾಯಿದೆ, ಅರ್ಧ ಶರೀರ ಮೂವ್ ಆಗ್ತಾ ಇಲ್ಲ, ಸ್ಟ್ರೋಕ್ ಇರ್ಬೋದು ಅಂಥವ್ರಿಗೆ ಏನು ಮಾಡ್ತಾರೆ ಭಾಳ ಜನ ಅಂದರೆ, ನೀರು ಕುಡಿಸುತ್ತಾರೆ, ಅಥವಾ ಏನೋ ಒಂದು ಜ್ಯೂಸ್ ಕುಡಿಸೋದು, ನೀರು ಕುಡಿಸೋದು ಮಾಡ್ತಾರೆ. ಅವ್ರಿಗೆ ಪ್ರಜ್ಞೆ ಇರೋದಿಲ್ಲ, ಮೆದುಳು ವರ್ಕ್ ಆಗ್ತಿರೋದಿಲ್ಲ, ನೀರು ಕುಡಿಯೋಕ್ಕಾಗೋದಿಲ್ಲ, ಅವ್ರಿಗೆ ಲಂಗ್ಸ್ಗೆ ಹೋಗ್ಬಿಟ್ಟು ನಿಮೋನಿಯಾ ಆಗ್ತದೆ. ಸೊ ಇದನ್ನು ನಾವು ಯಾವುದೇ ರೀತಿ ಊಟ, ನೀರು ಆ ಥರ ಏನೇನೇ ಆಗಲಿ ಬಾಯಿಂದ ಏನು ಕೊಡಬಾರ್ದು. ಆದಷ್ಟು ಬೇಗ ಅವ್ರಿಗೆ ಎಡಭಾಗದಲ್ಲಿ ಲೆಫ್ಟ್ ಸೈಡ್ಗೆ ಮಲಗಿಸ್ಬಿಟ್ಟು ಆ್ಯಂಬುಲೆನ್ಸಿಗೆ ಕಾಲ್ ಮಾಡಬೇಕು. ಆಯಿತು, ನಾನು ಆ್ಯಂಬುಲೆನ್ಸ್ ಫೆಸಿಲಿಟಿ ಇಲ್ಲ ನಮ್ಮಲ್ಲಿ ಅಂತ ಅಂದರೆ, ಎಲ್ಲಾದರೂ ಸೇಫಾಗಿ ಟ್ರಾನ್ಸ್ಪೋರ್ಟ್ ಮಾಡ್ಬೋದಾ, ಕಾರಿನ ಹಿಂದಿನ ಸೀಟಲ್ಲಿ ಮಲಗಿಸಿ 2 ಜನ ಹೆಲ್ಪಿಂದ ನಿಯರೆಸ್ಟ್ ಹಾಸ್ಪಿಟಲ್ಗೆ ಹೋಗ್ಬೋದಾ ಅಂತ ಒಂದು ನಾವು ನೋಡಬೇಕು. ಇದು ಫಸ್ಟ್ ಏಡ್ ಅವ್ರು ಮಾಡಬೇಕಾಗಿರೋದು. ಇನ್ನು ಏನೇ ಮಾಡಿಕೊಂಡು ಕೂರಬಾರ್ದು. ಕೆಲವೊಂದು ಜನ ಅಮೃತಾಂಜನ್ ವಿಕ್ಸ್ ಅಂತ ಹಚ್ಚಿ ಕ್ಯಾಪೆಲ್ಲ ಹಾಕಿ ವೆಯ್ಟ್ ಮಾಡೋಣ, ಇನ್ನೊಂದು 3-4 ಗಂಟೆ ನೋಡೋಣ, ಪೇಷಂಟ್ ಏನು ಇಂಪ್ರೂವ್ ಆಗಲಿಲ್ಲ ಅಂತಂದರೆ ನಂತರ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಅಂತಾರೆ. ಅಷ್ಟರಲ್ಲಿ ನಮ್ಮ ಗೋಲ್ಡನ್ ಅವರ್ ಮುಗಿದೋಗಿರ್ತದೆ. ಆವಾಗ ನಾವು ಕೂಡ ಪರಿಣಾಮಕಾರಿಯಾಗಿ ಚಿಕಿತ್ಸೆ ಕೊಡೋಕ್ಕಾಗೋದಿಲ್ಲ. ಅವ್ರಿಗೂ ಬೇಜಾರಾಗ್ತದೆ, ಪೇಷಂಟ್ಗೂ ತೊಂದರೆ, ನಮಗೂ ತೊಂದರೆ. ಸೊ ಹಾಗಾಗಿ ಏನು ಮಾಡಬೇಕು ಅಂದರೆ, ಬೆಸ್ಟ್ ಟ್ರೀಟ್ಮೆಂಟ್ ಫಾರ್ ದ ಪೇಷಂಟ್ ಅಂತಂದರೆ ಆದಷ್ಟು ಬೇಗ ಹತ್ತಿರದ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಬೇಕು. ಈಗ ಟ್ರೀಟ್ಮೆಂಟ್ ಏನಾಗ್ತದೆ ಅಂತಂದರೆ, ನಿಮ್ಮ ಹತ್ರ ಬೆಂಗಳೂರಿಗೆ ಹತ್ರ ಇರೋದಿಲ್ಲ, ಮೈಸೂರು ಅಂತ ದೊಡ್ಡ ನಗರಗಳಿಗೆ ನೀವು ಹತ್ರ ಇರೋದಿಲ್ಲ. ಆದರೆ ಡಿಸ್ಟಿಕ್ ಹಾಸ್ಪಿಟಲ್ಸ್ ಹತ್ರ ಇರ್ತದೆ. ಅಲ್ಲಿ ಏನು ಮಾಡ್ತಾರೆ ಅಂತಂದರೆ, ಸ್ಟ್ರೋಕ್ ಆಗಿ 4.25 ಗಂಟೆ ಒಳಗಡೆ ಹೋದರೆ ಒಂದು ಇಂಜೆಕ್ಷನ್ ಕೊಡ್ತಾರೆ. ಅದಕ್ಕೆ ನಾವು IV ಥ್ರಾಂಬೋಲೈಸಿಸ್ ಅಂತ ಕರಿತೀವಿ. ಅದನ್ನು ಎಲ್ಲ ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ ಉಚಿತವಾಗಿ ಸಿಗ್ತದೆ. ಆ ಇಂಜೆಕ್ಷನ್ ಕೊಟ್ಟರೆ ಸ್ಕ್ಯಾನ್ ಮಾಡ್ತೀವಿ, ಸ್ಕ್ಯಾನ್ ಮಾಡಿ ಕನ್ಫರ್ಮ್ ಮಾಡ್ಕೋಬೇಕಾಗ್ತದೆ ಸ್ಟ್ರೋಕ್ ಇದೆಯಾ ಇಲ್ವಾ ಅಂತ. ಅದನ್ನು ಕನ್ಫರ್ಮ್ ಮಾಡಿದ ತಕ್ಷಣ 4.25 ಗಂಟೆ ಒಳಗಡೆ ಹೋದರೆ ಮಾತ್ರ ಇಂಜೆಕ್ಷನ್ ಫೆಸಿಲಿಟಿ ಇದೆ. ಈ ಇಂಜೆಕ್ಷನ್ ಕೊಟ್ಟರೆ ಭಾಳಷ್ಟು ಮೈನರ್ ಸ್ಟ್ರೋಕ್ಸ್ ಕ್ಯೂರ್ ಆಗ್ತದೆ.
ಸಪೋಸ್ ಅವ್ರಿಗೆ ಮೇಜರ್ ಸ್ಟ್ರೋಕ್ ಅಂತ ಕಂಡು ಬಂದಿದೆ ಸ್ಕ್ಯಾನಲ್ಲಿ, ಅವ್ರಿಗೆ ಇನ್ನೂ ಅಡ್ವಾನ್ಸ್ ಟ್ರೀಟ್ಮೆಂಟ್ ಬೇಕು, ಇಂಜೆಕ್ಷನ್ ಒಂದೇ ಸಾಲದು ಅಂದಾಗ ಇಂಜೆಕ್ಷನ್ನ ಡ್ರಿಪ್ನ ಸ್ಟಾರ್ಟ್ ಮಾಡ್ತಾರೆ. ಇಂಜೆಕ್ಷನ್ 1 ಅವರ್ ಗಂಟೆಗಳ ಕಾಲ ನಡೀತದೆ. ಆ ಸಮಯದಲ್ಲಿ ಅವರು ದೊಡ್ಡ ಆಸ್ಪತ್ರೆ ಅಥವಾ ರೆಫರ್ ಮಾಡಬೇಕಾಗ್ತದೆ. ಆದರೆ ಸರ್ಕಾರದಲ್ಲಿ ನಾವು ಕೂಡ ನಾವು ಡಾಕ್ಟರ್ಸ್ಗಳು ಯಾರು ಈ ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ, ಚಿಕಿತ್ಸೆ ಕೊಡ್ತಾಯಿದ್ದೀವಿ, ಎಲ್ಲರೂ ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೇವೆ. ಪ್ರತಿ 200 ಕಿಲೋಮೀಟರ್ಗೆ ಅಥವಾ ಪ್ರತಿ ಜಿಲ್ಲೆಗೆ ಸ್ಟ್ರೋಕ್ ರೆಡಿ ಹಾಸ್ಪಿಟಲನ್ನು ಮಾಡಬೇಕು. ಈ ರೀತಿ ಸ್ಟ್ರೋಕ್ ಪೇಷಂಟ್ಸು ನಗರಕ್ಕೆ ವಲಸೆ ಬರುವ ಸಮಯ ಇರೋದಿಲ್ಲ, ಅವ್ರಿಗೆ ಗೋಲ್ಡನ್ ಅವರಲ್ಲಿ ಬರೋಕ್ಕಾಗಲ್ಲ. ಈಗ ಗುಲ್ಬರ್ಗದಲ್ಲಿ ಆದರೆ ಅವ್ರು ಬೆಂಗಳೂರಿಗೆ ಬರೋಕ್ಕಾಗೋದಿಲ್ಲ, ಬೀದರಲ್ಲಾದರೆ ಬೆಂಗಳೂರಿಗೆ ಬರೋಕ್ಕಾಗಲ್ಲ. ಹಾಗೆ ದೂರ ಪ್ರದೇಶದಲ್ಲಿ ಇರುವ ನಮ್ಮ ಜನರಿಗೋಸ್ಕರ ಅನುಕೂಲ ಆಗಲಿ ಅಂತ ಪ್ರತಿ 200 ಕಿಲೋಮೀಟರ್ಗೆ ಅಥವಾ ಪ್ರತಿ ಜಿಲ್ಲೆಗೆ ಒಂದು ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ ಮಾಡಬೇಕು ಅಂತ ನಾವು ಮನವಿಯನ್ನು ಕೋರಿದ್ದೇವೆ. ಇದನ್ನು ಸೀರಿಯಸ್ ಆಗಿ ಅವ್ರಿಗೂ ಕೂಡ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಭವಿಷ್ಯ ಇನ್ನು ಮುಂದೆ ಪ್ರತಿ ಜಿಲ್ಲೆಯಲ್ಲೂ ಅವರವರ ಜನಗಳನ್ನು ಅಲ್ಲೇ ಟ್ರೀಟ್ ಮಾಡಿ ಕ್ಯೂರ್ ಮಾಡುವಂಥ ಪರಿಸ್ಥಿತಿ ಬರ್ತದೆ. ಅದಕ್ಕಿಂತ ಮುಖ್ಯವಾಗಿ ನಾವು ಸ್ಟ್ರೋಕ್ ಕಂಡುಹಿಡಿದು ಸಮಸ್ಯೆ ಇದೆ ಅಂತ ಹಾಸ್ಪಿಟಲ್ಗೆ ಹೋಗೋದು ಭಾಳ ಮುಖ್ಯ. ಆದರೆ ಎಲ್ಲ ಫೆಸಿಲಿಟಿ ಇದ್ದು ಪೇಷಂಟ್ ಬರಲಿಲ್ಲ ಅಂತಂದರೆ ಅದು ಅನಾನುಕೂಲ ಆಗ್ತದೆ. ಡಾಕ್ಟರ್, ಆಗಲೇ ಮಾತನಾಡ್ತಾ ಇದ್ವಿ ನಾವು, ಯಾಕೆ ಹೆಚ್ಚಾಗಿ ಸ್ನಾನ ಮಾಡಬೇಕಾದ್ರೆ ಈ ಸ್ಟ್ರೋಕ್ ಕಾಣಿಸ್ಕೊಳ್ಳುತ್ತೆ ಅಂತ. ಇದು ಕೂಡ ಭಾಳಷ್ಟು ಜನ ನಮಗೆ ಈ ಪ್ರಶ್ನೆಗಳನ್ನು ಕೇಳ್ತಾರೆ. ನಮ್ಮ ಸೈನ್ಸ್ ಪ್ರಕಾರ, ನಾವು ಸ್ಟಡಿ ಮಾಡಿರುವ ಪ್ರಕಾರ ಸ್ಟ್ರೋಕ್ಗಳು ಈ ಬೆಳಗಿನ ಮುಂಜಾವೆ ಅಂದರೆ 4 ಗಂಟೆ, 3 ಗಂಟೆ, 5 ಗಂಟೆಗೆ ನಾವು ಭಾಳಷ್ಟು ಕಾಣ್ತೇವೆ. ಆದರೆ ಈ ಬಿಸಿ ನೀರು, ತಣ್ಣೀರು ಸ್ನಾನ ಮಾಡಿದಾಗ ಸ್ಟ್ರೋಕ್ ಬರ್ತದೆ ಅನ್ನೋದಕ್ಕೆ ತುಂಬ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ. ಆದರೆ ಅದು ಅಬ್ಸರ್ವ್ ಮಾಡಿರೋ ಹಾಗೆ ನೀವು ಹೇಳಿದ ಹಾಗೆ ಅದು ನಿಜ. ನಾವು ಕೂಡ ಅದನ್ನು ಜನಗಳಲ್ಲಿ ಕೇಳ್ತೇವೆ. ನಾನು ಸ್ನಾನ ಮನೆಗೆ ಹೋದಾಗ ನನಗೆ ಈ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತು ಅಂತ. ಪ್ರೋಬಬಲಿ ಅಂದರೆ ನಮ್ಮ ಏನಾಗ್ತದೆ ಅಂತ ಅಂದರೆ ಈಗ ಸಡನ್ನಾಗಿ ನಾವು ಬಿಸಿನೀರು ಅಥವಾ ಅತಿಯಾದ ತಣ್ಣೀರು ಯೂಸ್ ಮಾಡುವಾಗ ನಮ್ಮ ರಕ್ತ ಒತ್ತಡದಲ್ಲಿ ಏರುಪೇರಾಗುವಂಥ ಚಾನ್ಸಸ್ ಇರ್ತದೆ. BP ಸಡನ್ನಾಗಿ ಶೂಟ್ ಆಗೋದು ಅಥವಾ BP ಯಲ್ಲಿ ವ್ಯತ್ಯಾಸ ಆಗೋದು, ಅದರಿಂದಾಗಿ ಸ್ಟ್ರೋಕ್ ಆಗುವಂಥ ಚಾನ್ಸಸ್ ಭಾಳ ಇದೆ. ಇದು ಮೋಸ್ಟ್ ಕಾಮನ್ ರೀಸನ್ ಅಂತ ನಾವು ಸಜೆಸ್ಟ್ ಮಾಡ್ತೇವೆ. ಆದರೆ ಇದು ಭಾಳ ಕಾಮನ್ ಆಗಿ ಕಾಣೋದಿಲ್ಲ. ಬಟ್ ನಾವು ಈ ರೀತಿ ಪ್ಯಾಟ್ರನ್ನ ನಾವು ಕೂಡ ಅಬ್ಸರ್ವ್ ಮಾಡಿದ್ದೇವೆ. ಓಕೆ ಡಾಕ್ಟರ್, ಈಗ ಸ್ಟ್ರೋಕ್ಗಳಲ್ಲಿ ನಾನಾ ವಿಧಗಳಿವೆ. ಸೊ ಯಾವ್ಯಾವ ರೀತಿ ಸ್ಟ್ರೋಕ್ ಬರುತ್ತೆ ಮತ್ತು ಎಷ್ಟು ವಿಧ ಇದೆ ಈ ಒಂದು ಸ್ಟ್ರೋಕ್ನಲ್ಲಿ ಅಂತ? ಸ್ಟ್ರೋಕಲ್ಲಿ ನೋಡಿ, ಸುಮಾರಾಗಿ ಭಾಳ ಸ್ಟ್ರೋಕ್ಗಳಿದ್ದಾವೆ. ಆದರೆ 2 ವಿಭಾಗವಾಗಿ ನಾವು ವಿಂಗಡಿಸ್ತೇವೆ ಸ್ಟ್ರೋಕನ್ನು. ಒಂದು ಇಸ್ಕೆಮಿಕ್ ಸ್ಟ್ರೋಕ್ ಅಂತ ಕರಿತೀವಿ. ಅಂದರೆ ಮೆದುಳಿನ ರಕ್ತನಾಳದಲ್ಲಿ ಬ್ಲಾಕ್ ಆಗಿ ರಕ್ತಹೀನತೆಯಿಂದ ಆಗುವಂಥದ್ದು. ಅಲ್ಲಿ ಸಾಕಷ್ಟು ರಕ್ತ ಸಂಚಲನೆ ಆಗ್ತಾ ಇಲ್ಲ. ರಕ್ತ ಸಂಚಲನೆ ಬಹಳ ಮುಖ್ಯ ಮೆದುಳಿಗೆ. ಯಾಕೆ ಅಂತ ಅಂದರೆ ಮೆದುಳು ನೀವು ನಿದ್ದೆ ಮಾಡ್ತಾ ಇರಲಿ, ಕೆಲಸ ಮಾಡ್ತಾ ಇರಲಿ, ಅಥವಾ ಏನೇ ಒಂದು ಕೆಲಸ ಇದರಲ್ಲಿ ಇರುವಾಗ ಕಾನ್ಸ್ಟೆಂಟ್ ವರ್ಕ್ ಮಾಡ್ತಾ ಇರ್ತದೆ. ಅದಕ್ಕೆ ನಿಮಗೆ ಸತತವಾದ ರಕ್ತ ಸಂಚಲನ ಇಂಪಾರ್ಟೆಂಟ್. ಅದಕ್ಕೆ ಆಕ್ಸಿಜನ್ ಮತ್ತು ಗ್ಲೂಕೋಸ್ನ ತಗೊಂಡೋಗೋದು ರಕ್ತ. ಈ ರಕ್ತ ಸಂಚಲನೆಯಲ್ಲಿ 5 ನಿಮಿಷ ಕೂಡ ಏರುಪೇರಾದರೆ ಬ್ರೈನ್ ವರ್ಕ್ ಮಾಡೋದಿಲ್ಲ. ಹಾಗಾಗಿ 75-80% ಸ್ಟ್ರೋಕ್ ಇಸ್ಕೆಮಿಕ್ ಸ್ಟ್ರೋಕ್ ಅಂತ ಕರಿತೇವೆ. ಇದು ರಕ್ತನಾಳ ಬ್ಲಾಕ್ ಆಗಿ ಆಗುವಂಥ ಸ್ಟ್ರೋಕ್. ಇನ್ನು 20% ಕೇಸಸಲ್ಲಿ ರಕ್ತನಾಳ ಬರ್ಸ್ಟ್ ಆಗಿ ಆಗುವಂಥ ಸ್ಟ್ರೋಕ್. ಅದಕ್ಕೆ ನಾವು ಬ್ರೈನ್ ಹೆಮರೇಜ್ ಅಥವಾ ಹೆಮರೇಜಿಕ್ ಸ್ಟ್ರೋಕ್ ಅಂತಲೂ ನಾವು ಕರಿತೇವೆ. ಸೊ ಈ ರೀತಿ 2 ಥರದ ಸ್ಟ್ರೋಕ್ ಇರ್ತದೆ. ಒಂದು ಇಸ್ಕೆಮಿಕ್ ಸ್ಟ್ರೋಕ್ ಎಲ್ಲಿ ರಕ್ತನಾಳ ಬ್ಲಾಕ್ ಆಗಿ ಆಗ್ತದೆ, ಇನ್ನೊಂದು 20% ಹೆಮರೇಜಿಕ್ ಸ್ಟ್ರೋಕ್ ಎಲ್ಲಿ ರಕ್ತನಾಳ ಬರ್ಸ್ಟ್ ಆಗಿ ಆಗ್ತದೆ. ಸೊ ಇದನ್ನು 2 ಥರ ವಿಂಗಡಿಸ್ಬೋದು. ಇಸ್ಕೆಮಿಕ್ ಸ್ಟ್ರೋಕಿಗೆ ನಾನು ಹೇಳಿದಾಗೆ 10 ವರ್ಷದ ಹಿಂದೆ ಹೊಸ ಆಧುನಿಕ ಪದ್ಧತಿ ಬಂದಿದೆ. ಅದರಲ್ಲಿ ನಾವು ಇಸ್ಕೆಮಿಕ್ ಸ್ಟ್ರೋಕನ್ನು ಕಂಪ್ಲೀಟಾಗಿ ರಿವರ್ಸ್ ಮಾಡ್ಬೋದು ಈ ಗೋಲ್ಡನ್ ಅವರಲ್ಲಿ ಬಂದರೆ. ಈ ಟ್ರೀಟ್ಮೆಂಟ್ಗೆ ನಾವು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಕರಿತೇವೆ. ಓಕೆ, ಅಂದರೆ ಡಾಕ್ಟರ್, ನಿಮ್ಮ ಪ್ರಕಾರ ಈ ಸ್ಟ್ರೋಕ್ ಅನ್ನೋದು ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡುಬರುತ್ತಾ ಅಥವಾ ಪುರುಷರಲ್ಲಿ ಹೆಚ್ಚಾಗಿ ಕಂಡುಬರುತ್ತಾ? ಇಲ್ಲ, ಇದು ಸಾಮಾನ್ಯವಾಗಿ ಇಬ್ಬರಲ್ಲೂ ಕಂಡು ಬರ್ತದೆ. ಇದರಲ್ಲಿ ತುಂಬ ನಾವು ಏರುಪೇರು ಕಂಡಿಲ್ಲ. ಇಸ್ಕೆಮಿಕ್ ಸ್ಟ್ರೋಕ್ ಅನ್ನೋದು ಸ್ವಲ್ಪ ಮಹಿಳೆಯರಿಗಿಂತ ಪುರುಷರಲ್ಲಿ ಸ್ವಲ್ಪ ಜಾಸ್ತಿ. ಯಾಕೆ ಅಂತಂದರೆ ಅವ್ರಿಗೆ ನೀವು ಕೇಳಿರ್ಬೋದು, ಹಾರ್ಟ್ ಅಟ್ಯಾಕ್ ಕೂಡ ಅಷ್ಟೇ ಪುರುಷರಿಗೆ ಸ್ವಲ್ಪ ಜಾಸ್ತಿ ಮಹಿಳೆಯರಿಗಿಂತ. ಆದರೆ ಇನ್ನೊಂದು ಥರ ಸ್ಟ್ರೋಕ್ ನಾನು ಹೇಳಿದೆ, ಹೆಮರೇಜಿಕ್ ಸ್ಟ್ರೋಕ್ ಅಂತ, ರಕ್ತನಾಳ ಬರ್ಸ್ಟ್ ಆಗಿ. ಅದರಲ್ಲಿ ನಾವು ಮಹಿಳೆಯರಿಗೆ ಸ್ವಲ್ಪ ಜಾಸ್ತಿ ಕಂಡು ಬರ್ತದೆ. ಅದರಲ್ಲೂ ನಾವು ಒಂದು ಸೆರೆಬ್ರಲ್ ವೀನಸ್ ಥ್ರಾಂಬೋಸಿಸ್ ಅಂತ ಹೇಳ್ತೀವಿ. ಎಲ್ಲಿ ಈಗ ಡಿಲಿವರಿ ಆಗಿರ್ತದೆ, ಮಗು ಚಿಕ್ಕದಿರ್ತದೆ, ಪ್ರೆಗ್ನೆನ್ಸಿ 3rd ಟ್ರೈಮಿಸ್ಟರ್, ಅವ್ರಿಗೆ ಏನಾಗ್ತದೆ ಅಂತಂದರೆ ಬಾಡಿಯಲ್ಲಿ ಕ್ಲಾಟಿಂಗ್ ಟೆಂಡೆನ್ಸಿ ಜಾಸ್ತಿ ಇರ್ತದೆ. ಅದು ಫಿಸಿಯಾಲಜಿಕಲ್. ಅವ್ರಿಗೆ ನಾವು ಮಗು ಜನಿಸಿದ ನಂತರ ನೀರನ್ನು ರಿಸ್ಟ್ರಿಕ್ಟ್ ಮಾಡ್ತೇವೆ, ಕುಡಿಬೇಡಿ ಶೀತ ಆಗ್ತದೆ ಅಂತ. ಇದರಿಂದ ಏನಾಗ್ತದೆ, ರಕ್ತ ಹೆಪ್ಪುಕಟ್ಟುವಿಕೆ ಜಾಸ್ತಿಯಾಗಿ ವೆಯ್ನ್ಸ್ ಕ್ಲಾಟ್ ಆಗಿ ನಮ್ಮಲ್ಲಿ ಭಾಳ ಜನ ಬರ್ತಾರೆ, ರಕ್ತಸ್ರಾವ ಆಗಿ ಮೆದುಳಿಗೆ. ಇದು ಒಂದು ಕಾರಣ ಯಾಕೆ ಮಹಿಳೆಯರಲ್ಲಿ ಹೆಮರೇಜಿಕ್ ಸ್ಟ್ರೋಕ್ ಆಗ್ತದೆ ಅಂತ. ಅದು ಬಿಟ್ಟರೆ
ಮಹಿಳೆ ಅವರು ಪುರುಷರಲ್ಲಿ ಆಲ್ಮೋಸ್ಟ್ ಸೇಮ್ ಸಮಾನವಾಗಿ ಹೆಮರೇಜಿಕ್ ಸ್ಟ್ರೋಕ್ ಆಗ್ತದೆ. ಇಸ್ಕೆಮಿಕ್ ಸ್ಟ್ರೋಕ್ ಸ್ವಲ್ಪ ಪುರುಷರಲ್ಲಿ ಕಾಮನ್, ಯಾಕಂದರೆ ಅವರಿಗೆ ಹೈಪರ್ ಟೆನ್ಷನ್, ಸ್ಮೋಕಿಂಗ್, ಡಯಾಬಿಟಿಸ್ ಅನ್ನೋ ಕಾಯಿಲೆಗಳು ಜಾಸ್ತಿ ಇರೋದ್ರಿಂದ, ವಿಪರೀತವಾದ ಸ್ಟ್ರೆಸ್, ಈ ರೀತಿ ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸೀಸಸ್ ಆಗಿರೋದ್ರಿಂದ ಅವರಲ್ಲಿ ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ಳೋದು ನಾವು ಅಬ್ಸರ್ವ್ ಮಾಡಿದ್ದೇವೆ. ಅಂದರೆ ನನಗೊಂದು ಡೌಟ್ ಇದೆ ಡಾಕ್ಟರ್, ಹುಟ್ಟೋ ಮಕ್ಕಳಿಗೆ ಸ್ಟ್ರೋಕ್ ಬರೋ ಸಾಧ್ಯತೆ ಇದೆಯಾ? ಕೆಲವೊಂದು ಹುಟ್ಟು ಮಕ್ಕಳಿಗೆ ಕೂಡ ಸ್ಟ್ರೋಕ್ ಬಂದಿರೋದು ಕೇಸಸ್ ತುಂಬ ಇದ್ದಾವೆ. ಅವ್ರಿಗೆ ಜೆನೆಟಿಕಲ್ ಡಿಸಾರ್ಡರ್ಸ್ ಇರುತ್ತೆ, ಅವ್ರಿಗೆ ಈ ರೀತಿ ರಿಸ್ಕ್ ಫ್ಯಾಕ್ಟರ್ಸ್ ಇರೋದಿಲ್ಲ. ಬ್ಲಡ್ ಕ್ಲಾಟಿಂಗ್ ರಿಲೇಟೆಡ್ ಜೆನೆಟಿಕಲ್ ಪ್ರಾಬ್ಲಮ್ಸ್, ಬ್ಲಡ್ ವಿಸಲ್ ಅಬ್ನಾರ್ಮಲ್ ಆಗಿ ಫಾರ್ಮ್ ಆಗಿರುತ್ತೆ. ಅಂಥವ್ರಿಗೆ ಏನಾಗ್ತದೆ, ಕೆಲವೊಬ್ಬರಿಗೆ ರಕ್ತ ಸೋರಿ ಬ್ರೈನ್ ಹೆಮರೇಜ್ ಆಗ್ತದೆ, ಕೆಲವರಿಗೆ ರಕ್ತನಾಳದ ಡೆವಲಪ್ಮೆಂಟಲ್ಲಿ ವ್ಯತ್ಯಾಸ ಇರ್ತದೆ, ಅತಿಯಾದ ರಕ್ತ ಎಬ್ಬು ಕಟ್ಟುವಿಕೆ ಆಗೋದು. ಈ ರೀತಿಯಾದ ಕಾಯಿಲೆಗಳಿಂದ ಚಿಕ್ಕ ಮಕ್ಕಳಿಗೆ ಸ್ಟ್ರೋಕ್ ಬರ್ತದೆ. ಬಟ್ ಇದು ವಿರಳ, ಈ ವಯಸ್ಕರಿಗೆ ಕಂಪೇರ್ ಮಾಡಿದರೆ ಇದು ತುಂಬ ಕಡಿಮೆ. ಬಟ್ ಹುಟ್ಟಿದ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಸ್ಟ್ರೋಕ್ ಆಗುವಂಥ ಕಂಡೀಷನ್ಸ್. ಅಂದರೆ ನಾವು ಆವಾಗಲೇ ಹಾರ್ಟ್ ಅಟ್ಯಾಕ್ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಹಾರ್ಟ್ ಅಟ್ಯಾಕ್ ಅನ್ನೋದು ತಂದೆಗಿತ್ತು, ತಾಯಿಗಿತ್ತು, ತಾತ ಅಜ್ಜಂಗಿತ್ತು ಅಂತ ಹೇಳ್ತಾರೆ. ಸೊ ಸ್ಟ್ರೋಕ್ ಕೂಡ ಆ ರೀತಿ ಏನಾದರೂ ಬರೋ ಸಾಧ್ಯತೆ ಇದೆಯಾ? ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಸ್ಟ್ರೋಕ್ ಕೂಡ ನಾವು ನೋಡಿದ್ದೇವೆ, ಕೆಲವೊಂದು ಫ್ಯಾಮಿಲೀಸಲ್ಲಿ ಸ್ಟ್ರೋಕ್ ಕೂಡ ಬರ್ತದೆ. ಹೌದು, ನಮ್ಮ ಚಿಕ್ಕಪ್ಪಾಗಿತ್ತು, ದೊಡ್ಡಪ್ಪಾಗಿತ್ತು, ಅಪ್ಪಾಗಿತ್ತು, ನನಗೂ ಬಂತು ಅಂತ. ಹೇಗೆ ಅಂತ ಅಂದರೆ, ನೀವು ಹಾರ್ಟ್ ಅಟ್ಯಾಕ್ ಆಗಲಿ ಸ್ಟ್ರೋಕ್ ಆಗಲಿ ನೋಡಿದ್ರೆ ಎರಡು ರಕ್ತನಾಳ ಸಂಬಂಧಪಟ್ಟ ಕಾಯಿಲೆ. ಅದು ಹಾರ್ಟಿನ ರಕ್ತನಾಳ ಆಗಿರುತ್ತದೆ, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ. ಇದು ಬ್ರೈನಿನ ರಕ್ತನಾಳ ಆಗಿರೋದ್ರಿಂದ ಬ್ರೈನ್ ಅಟ್ಯಾಕ್ ಆಗ್ತದೆ. ಆದರೆ ಈ ರಕ್ತನಾಳದ ತೊಂದರೆ ಕೊಡ್ತಾ ಇರೋವಂಥ ಕಾಮನ್ ರಿಸ್ಕ್ ಫ್ಯಾಕ್ಟರ್ಸ್ ಈ ಎರಡೂ ಕಾಯಿಲೆಗೂ ಕಾಮನ್. ಇದಕ್ಕೆ ಬರುವಂಥದ್ದು ಇದರ BPH ಆಗಿ ವೆಸಲ್ ಒಳಗಡೆ ಕೊಲೆಸ್ಟ್ರಾಲ್ ಡಿಪಾಸಿಟ್ ಆಗಿ ವೆಸಲ್ ಬ್ಲಾಕ್ ಆಗ್ತದೆ. ಅದು ಹಾರ್ಟಲ್ಲಿ ಆದಾಗ ಹಾರ್ಟ್ ಅಟ್ಯಾಕ್ ಆಗ್ತದೆ, ಮೆದುಳಲ್ಲಿ ಆದಾಗ ಮೆದುಳು ಆಗ್ತದೆ. ಆಮೇಲೆ ಕೆಲವೊಂದು ವಂಶ ಪಾರಂಪರ್ಯ ಅಂತ ಬರುವಂಥ ಕೆಲವೊಂದು ರಕ್ತದೋಷಗಳಿರ್ತವೆ, ಹೋಮೋಸಿಸ್ಟಿನ್ ಅಂತ ಕರಿತೇವೆ. ಅದು ಅವ್ರ ರಕ್ತದಲ್ಲಿ ಜಾಸ್ತಿ ಇರ್ತದೆ ಆ ಫ್ಯಾಮಿಲಿಯಲ್ಲಿ. ಅವರಿಗೆ ರಕ್ತ ಎಬ್ಬು ಕಟ್ಟುವಿಕೆ, ಈ ರಕ್ತನಾಳದ ಒಳಗೆ ಕೊಲೆಸ್ಟ್ರಾಲ್ ಫಾರ್ಮ್ ಆಗುವಂಥದ್ದು, ಅಥೆರೋಸ್ಕ್ಲಿರೋಸಿಸ್ ಅಂತ ಕರಿತೇವೆ ನಾವು ಮೆಡಿಕಲ್ ಟರ್ಮಲ್ಲಿ. ಅದು ಕೊಬ್ಬಿನಂಶ, ಅದು ನೀರಿನ ಪೈಪಲ್ಲಿ ಪಾಚಿ ಕಟ್ಕೊಂಡಾಗಿದೆ. ಅವಾಗ ಆವಾಗ ರಕ್ತ ಸಂಚಲನೆ ಕಡಿಮೆ ಆಗ್ತದೆ, ಬ್ಲಾಕ್ ಆಗ್ತದೆ ಬ್ಲಡ್ ವೆಸಲ್, ಆವಾಗ ಸ್ಟ್ರೋಕ್ ಆಗ್ತದೆ. ಸೊ ಈ ರೀತಿ ಎರಡಕ್ಕೂ ಕಾಮನ್ ರಿಸಲ್ಟ್ಸ್ ಇದೆ, ಕಾಮನ್ ಕಾರಣಗಳಿರೋದ್ರಿಂದ ಸ್ಟ್ರೋಕ್ ಕೂಡ ಫ್ಯಾಮಿಲಿಯಲ್ಲಿ ರನ್ ಆಗೋದು ಭಾಳ ಕಾಮನ್. ಅಂದರೆ ನಿಮ್ಮ ಪ್ರಕಾರ ಭಾರತ ದೇಶದಲ್ಲಿ ಎಷ್ಟು ಪರ್ಸೆಂಟ್ ಸ್ಟ್ರೋಕ್ ಆಗ್ತಾ ಇದೆ ಇತ್ತೀಚೆಗೆ? ನೋಡಿ, ನಾವು ಭಾರತ ದೇಶ ಒಂದು ಡೆವಲಪಿಂಗ್ ಕಂಟ್ರಿ ಆಗಿರೋದ್ರಿಂದ ನಮ್ಮಲ್ಲಿ ಭಾಳಷ್ಟು ಸಮಸ್ಯೆ ಇದೆ ಸ್ಟ್ರೋಕ್ ಬಗ್ಗೆ. ನಮ್ಮ ದೇಶದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಹೇಳಿರೋ ಪ್ರಕಾರ, ಇಂಡಿಯನ್ ಸ್ಟ್ರೋಕ್ ಅಸೋಸಿಯೇಷನ್ ಹೇಳಿರೋ ಪ್ರಕಾರ, ಪ್ರತಿ 20 ಸೆಕೆಂಡ್ಗೆ ಒಬ್ಬರಿಗೆ ಸ್ಟ್ರೋಕ್ ಆಗ್ತದೆ, ಪ್ರತಿ 20 ಸೆಕೆಂಡ್. ಹಾಗೂ ಪ್ರತಿ 4 ನಿಮಿಷಕ್ಕೆ ಒಬ್ಬ ವ್ಯಕ್ತಿ ಸ್ಟ್ರೋಕ್ನಿಂದ ಸಾವನ್ನಪ್ತಾರೆ. ಹಾಗೂ ನಮ್ಮ ಭಾರತ ದೇಶದಲ್ಲಿ 4 ಜನರಲ್ಲಿ ಒಬ್ಬರಿಗೆ ಸ್ಟ್ರೋಕ್ ಆಗ್ತದೆ. ಇದು 3ನೇ ಮುಖ್ಯ ಕಾರಣ ಸಾವನ್ನಪ್ಪೋದಕ್ಕೆ. 3rd ಮೋಸ್ಟ್ ಕಾಮನ್ ಕಾಸ್ ಫಾರ್ ಮಾರ್ಟಾಲಿಟಿ ಅಂತ ಕರಿತೀವಿ. ಆಮೇಲೆ ನಂಬರ್ 1 ಕಾಸ್ ಫಾರ್ ಡಿಸೆಬಿಲಿಟಿ, ಬೆಡ್ ರಿಡನ್ ಸ್ಟೇಟ್, ನಂಬರ್ 1 ಕಾಸ್ ಇನ್ ಇಂಡಿಯಾ. ಸುಮಾರು 2 ರಿಂದ 3 ಮಿಲಿಯನ್ ಜನಗಳು ಪ್ರತಿ ವರ್ಷಕ್ಕೆ ಸ್ಟ್ರೋಕಿಗೆ ತುತ್ತಾಗ್ತಾರೆ. ಈ ನಂಬರ್ ಭಾಳ ಕಡಿಮೆ ನಾನು ಹೇಳ್ತಾ ಇರೋದು, ಯಾಕಂದರೆ ಭಾಳಷ್ಟು ಸ್ಟ್ರೋಕ್ ರಿಪೋರ್ಟ್ ಆಗೋದಿಲ್ಲ, ಯಾಕಂದರೆ ಹಾಸ್ಪಿಟಲಿಗೆ ಬರೋದಿಲ್ಲ. ಸೊ ಇಟ್ ಈಸ್ ಅಂಡರ್ ರಿಪೋರ್ಟೆಡ್. ಬಟ್ ರಿಪೋರ್ಟ್ ಆಗಿರೋ ಪ್ರಕಾರ 2 ರಿಂದ 3 ಮಿಲಿಯನ್ ಜನಗಳು ಪ್ರತಿ ವರ್ಷ ಸ್ಟ್ರೋಕಿಗೆ ತುತ್ತಾಗ್ತಾರೆ. ಇದನ್ನು ನಂಬರ್ಸ್ ಕೇಳ್ತಾ ಇದ್ರೆ ಸ್ವಲ್ಪ ಗಾಬರಿ ಆಗ್ತದೆ, ಬಟ್ ಇದು ಫ್ಯಾಕ್ಟ್ ಇದು. ಆದರೆ ನಾವು ಹೆಚ್ಚು ಈ ಸ್ಟ್ರೋಕ್ ಬಗ್ಗೆ ಮಾತಾಡಿದ್ರೆ, ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ, ಪ್ರಾಬಲಿ 90% ಸ್ಟ್ರೋಕನ್ನು ನಾವು ತಡೆಗಟ್ಬೋದು. ಅಂದರೆ ತುಂಬ ಜನಕ್ಕೆ ಸ್ಟ್ರೋಕ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಏನು ಸ್ಟ್ರೋಕು ಅಂದರೆ ಕೆಲವರು ಹೇಳ್ತಾರೆ ನರಗಳು ಸುತ್ತಕೊಳ್ಳುವಂಥದ್ದು, ಕೈಯಲ್ಲಾಗಿರ್ಬೋದು, ಕಾಲಲ್ಲಾಗಿರಬಹುದು ಅಂತ. ಸೊ ಏನು ಸ್ಟ್ರೋಕ್ ಅಂದರೆ? ನೋಡಿ, ನಾನು ಹಾಗೆ ಹೇಳಿದಾಗೆ ಮೆದುಳಿಗೆ ಸತತವಾಗಿ ರಕ್ತ ಸಂಚಲನೆ ಆಗಬೇಕು. ರಕ್ತ ಅದ ಮುಖಾಂತರ ನಮಗೆ ನ್ಯೂಟ್ರಿಷನ್ ಸಪ್ಲೈ ಆಗ್ತದೆ ಮೆದುಳಿಗೆ. ಮೆದುಳು ಭಾಳ ಡಿಮ್ಯಾಂಡಿಂಗ್ ಸ್ಟ್ರಕ್ಚರ್. 30% ರಕ್ತ ಮೆದುಳಿಗೆ ಬೇಕು ಶರೀರದ. ಈಗ ಸ್ಟ್ರೋಕ್ ಮೆದುಳಲ್ಲಿ ಒಂದು ವಿಶೇಷತೆ ಏನಂತಂದರೆ, ಬಲಭಾಗದ ಮೆದುಳು ಎಡಭಾಗದ ಶರೀರನ ಕಂಟ್ರೋಲ್ ಮಾಡ್ತದೆ, ಎಡಭಾಗದ ಮೆದುಳು ಬಲಭಾಗದ ಶರೀರನ ಕಂಟ್ರೋಲ್ ಮಾಡ್ತದೆ. ಈಗ ಒಂದು ಉದಾಹರಣೆ ಕೊಡಬೇಕು ಅಂತಂದರೆ, ಎಡಭಾಗದ ಒಂದು ರಕ್ತನಾಳ, ಇಲ್ಲಿ ಕುತ್ತಿಗೆ ಭಾಗದಲ್ಲಿ ಒಂದು ಕೆರೋಟಿಡ್ ಆರ್ಟ್ರಿ ಅಂತ ಇರ್ತದೆ. ಇದು ಮೇಲೆ ಹೋಗಿ ಮರಗಳ ಕೊಂಬೆಗಳ ಪ್ರಕಾರ ಅದೇ ಥರ ಬ್ರಾಂಚಸ್ ಆಗಿ ಅಲ್ಲಿ ಎಲ್ಲ ಬ್ರೈನ್ ಸ್ಟ್ರಕ್ಚರ್ಸ್ಗೆ ಬ್ಲಡ್ ಸಪ್ಲೈ ಕೊಡ್ತದೆ. ಇಲ್ಲಿ ಏನೋ ಬ್ಲಾಕ್ ಆಯಿತು, ಕೊಲೆಸ್ಟ್ರಾಲ್ ಆಯಿತು, ನಾನು ಸ್ಮೋಕ್ ಮಾಡ್ತಾಯಿದ್ದೆ, ಹೈಪರ್ ಟೆನ್ಷನ್ ಇತ್ತು, ನನಗೆ ಡಯಾಬಿಟಿಸ್ ಇತ್ತು, ನನಗೆ ಆಗಲೇ 70 ವರ್ಷ ಆಗಿದೆ, ಇಲ್ಲಿ ಬ್ಲಾಕ್ ಆಯಿತು. ಸೊ ಎಡಭಾಗದ ಮೆದುಳುಗೆ ನನಗೆ ರಕ್ತ ಸಂಚಲನೆ ಆಗ್ತಾಯಿಲ್ಲ. ಆಗ ನನಗೇನಾಗ್ತದೆ ಅಂತಂದರೆ, ಬಲಭಾಗದ ಶರೀರ ಕೆಲಸ ಮಾಡೋದಿಲ್ಲ, ಪಾರ್ಶ್ವವಾಯು ಆಗ್ತದೆ, ಬಲಗೈ ಎತ್ತೋಕ್ಕಾಗೋದಿಲ್ಲ, ಬಲಗಾಲು ಎತ್ತೋಕ್ಕಾಗೋದಿಲ್ಲ, ವೀಕ್ನೆಸ್ ಬರ್ತದೆ. ಅದು ಸಡನ್ನಾಗಿ ಬರ್ತದೆ, ದಿನಗಟ್ಟಲೆ ಬರೋದಿಲ್ಲ,
ವಿತಿನ್ ಫ್ಯೂ ಮಿನಿಟ್ಸಲ್ಲೇ ಬರ್ತದೆ. ಆಮೇಲೆ ಎಡಭಾಗದ ಮೆದುಳು ಭಾಳ ಮುಖ್ಯ, ಯಾಕೆಂದರೆ ಅದು ಮಾತನ್ನು ಕೂಡ ಕಂಟ್ರೋಲ್ ಮಾಡ್ತದೆ. ಸೊ ನೀವು ಈ ಎಡಭಾಗದ ಮೆದುಳು ತೊಂದರೆ ಆದರೆ ನಿಮ್ಮ ಮಾತು ಬರೋದಿಲ್ಲ, ಬಲಭಾಗದ ಕೈಯೂ ಆಡೋದಿಲ್ಲ, ಬಲಭಾಗದ ಕಾಲೂ ಆಡೋದಿಲ್ಲ. ಸೊ ನೀವು ಪ್ಯಾರಲೈಸ್ ಆಗಿರ್ತೀರ. ಸೊ ಈ ರೀತಿ ಸ್ಟ್ರೋಕಿನ ಸಮಸ್ಯೆ ಇದು ನಿಖರವಾಗಿ ಹೇಳಬೇಕು ಅಂದರೆ ಮಿದುಳಿಗಿಂತ ಮಿದುಳಿನ ರಕ್ತನಾಳದ ಸಮಸ್ಯೆ. ಮಿದುಳಿನ ರಕ್ತನಾಳದಲ್ಲಿ ಏರುಪೇರಾದಾಗ ಮೆದುಳು ಸಫರ್ ಆಗ್ತದೆ, ಯಾಕಂದರೆ ಅದಕ್ಕೆ ನ್ಯೂಟ್ರಿಷನ್ ಸಿಗೋದಿಲ್ಲ, ಅದು ಕೆಲಸ ಮಾಡೋದಿಲ್ಲ, ಅಲ್ಲಿನ ನರಕೋಶಗಳು ಸಾವನ್ನಪ್ತವೆ, ಅದರಿಂದಾಗಿ ನಮಗೆ ಸಿಂಪ್ಟಮ್ಸ್ ಕಾಣ್ಕೊಳ್ತದೆ. ಡಾಕ್ಟರ್, ಈಗ ತಾನೇ ಮಾತನಾಡ್ತಾ ಇದ್ವಿ ಬಲಭಾಗ ಪಾರ್ಶ್ವವಾಯು ಆದರೆ ಏನಾಗುತ್ತೆ ಅಥವಾ ಎಡಭಾಗ ಆದರೆ ಏನಾಗುತ್ತೆ ಅಂತ. ತುಂಬ ಜನ ಹೇಳ್ತಾ ಇರ್ತಾರೆ ಎಡಭಾಗ ಆದರೆ ಏನೂ ಆಗಲ್ಲ, ಬಟ್ ಬಲಭಾಗ ಆದರೆ ಸತ್ತೇ ಹೋಗ್ಬಿಡ್ತಾರೆ ಪೇಷಂಟ್ ಅಂತ. ಇದ್ರ ಬಗ್ಗೆ ನನಗೊಂದು ಕುತೂಹಲ ಇದೆ. ನೋಡಿ, ಎಡಭಾಗ ಆಗಲಿ ಬಲಭಾಗ ಆಗಲಿ ಎಲ್ಲ ಭಾಗಗಳು ಭಾಳ ಮುಖ್ಯ ಶರೀರದಲ್ಲಿ. ಸೊ ಈ ಸಿಂಪ್ಟಮ್ಸ್ ನಮಗೆ ಮೆದುಳಿನ ಯಾವ ಭಾಗದಲ್ಲಿ ನಮಗೆ ಸ್ಟ್ರೋಕ್ ಆಗಿದೆ ಅನ್ನೋದ್ರ ಮೇಲೆ ಡಿಸೈಡ್ ಆಗ್ತದೆ. ಸೊ ಈ ರೀತಿ ಯಾವುದೇ ಆಗಲಿ ಬಲಭಾಗದಲ್ಲಿ ಆದರೆ ತುಂಬ ತೊಂದರೆ ಆಗ್ತದೆ, ಎಡಭಾಗದಲ್ಲಿ ಆದರೆ ಏನೂ ತೊಂದರೆ ಆಗೋದಿಲ್ಲ ಅನ್ನೋದು ಅದು ಸತ್ಯ ಅಲ್ಲ. ಯಾವುದೇ ಭಾಗದಲ್ಲಿ ಆದ್ರೂ ಒಬ್ಬ ಮನುಷ್ಯ ಡಿಪೆಂಡೆಂಟ್ ಆಗ್ತಾನೆ. ಒಬ್ಬ ಮನುಷ್ಯ ಡಿಪೆಂಡೆಂಟ್ ಆಗ್ತಾನೆ ಅಂತ ಅಂದರೆ ಎಂಟೈರ್ ಫ್ಯಾಮಿಲಿಗೆ ಬರ್ಡನ್ ಆಗ್ತಾರೆ. ಸೊ ಹಾಗಾಗಿ ಎಡಭಾಗ ಬಲಭಾಗ ಅಂತ ಯಾವುದೂ ವ್ಯತ್ಯಾಸ ಇಲ್ಲ, ಎಲ್ಲದೂ ಕೂಡ ನಮಗೆ ತೊಂದರೆ ಕೊಡುವಂಥದ್ದೇ. ಆದರೆ ನಾನು ಎಷ್ಟೋ ಜನನ ನೋಡಿದ್ದೀನಿ, ಎಡಭಾಗದಲ್ಲಿರೋ ಸ್ಟ್ರೋಕ್ನು ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ, ಬಲಭಾಗದಲ್ಲಿರೋರು ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ. ಹಾಗಾಗಿ ನಾವು ಇದು ಒಳ್ಳೆಯದು ಇದು ಕೆಟ್ಟದ್ದು ಅಂತ ಏನು ನಾವು ಸಪ್ರೇಟ್ ಮಾಡೋದಕ್ಕಾಗೋದಿಲ್ಲ. ಎಲ್ಲ ಥರ ಸ್ಟ್ರೋಕ್ಗಳು ಒಳ್ಳೆಯದಲ್ಲ, ಅದನ್ನು ಅವಾಯ್ಡ್ ಮಾಡಬೇಕು, ಅದನ್ನು ಆದಷ್ಟು ಬೇಗ ಟ್ರೀಟ್ ಮಾಡಬೇಕು. ಅದು ಭಾಳ ಮುಖ್ಯ. ಎಡಭಾಗ ಬಲಭಾಗ ಅಂತ ವ್ಯತ್ಯಾಸ ಇರುವುದಿಲ್ಲ. ಓಕೆ, ಇನ್ನೊಂದು ಡಾಕ್ಟರ್, ಈಗ ಸ್ಟ್ರೋಕ್ ಆಗಿ ತುಂಬ ವರ್ಷಗಳಾಗಿರುತ್ತೆ, 5 ವರ್ಷ 10 ವರ್ಷ, ನೀವು ಹೇಳ್ದಂಗೆ ಒಂದು ಫ್ಯಾಮಿಲಿಗೆ ಬರ್ಡನ್ ಅಂತ ಹೇಳ್ಬೋದು. ಅಂದರೆ ಹಳೆ ಸ್ಟ್ರೋಕ್ ಆದರೆ ಅದು ಗುಣಪಡಿಸೋಕೆ ಆಗೋದಿಲ್ವಾ? ಕೆಲವರು ಮಾತೇ ಬರೋದಿಲ್ಲ. ಅಲ್ಲ, ಇದು ಭಾಳ ಮುಖ್ಯ. ಯಾಕೆಂತಂದರೆ ಅದಕ್ಕೋಸ್ಕರ ನಾವು ಇದರಲ್ಲಿ ಸ್ಟ್ರೋಕ್ ಬಗ್ಗೆ ಅರಿವು ಮೂಡಿಸ್ಬೇಕು, ಗೋಲ್ಡನ್ ಅವರ್ ಬಗ್ಗೆ ಅರಿವು ಮೂಡಿಸ್ಬೇಕು. ಒಬ್ಬ ವ್ಯಕ್ತಿ ಮ್ಯಾಕ್ಸಿಮಮ್ ಗೋಲ್ಡನ್ ಅವರ್ ಯಾವುದೇ ವ್ಯಕ್ತಿಗಿರೋದು 24 ಗಂಟೆಗಳು ಮಾತ್ರ. ಆದರೆ 6 ಗಂಟೆಗಳು ಭಾಳ ಮುಖ್ಯ. ಅದರೊಳಗಡೆ ಹೋದರೆ ನಾನು ಹೇಳಿದೆ ಹಾಗೆ ರಿವರ್ಸ್ ಮಾಡ್ಬೋದು ಸ್ಟ್ರೋಕು. ಪೇಷಂಟ್ ಯಾಕೆ ಪ್ಯಾರಲೈಸ್ ಆಗಿ ಬಂದಿರ್ತಾರೆ ಅವರು ವಾಕ್ ಮಾಡ್ಕೊಂಡು ಹಾಸ್ಪಿಟಲಿಂದ ಹೊರಗಡೆ ಹೋಗ್ಬೋದು. ಆದರೆ ನಾವು ಒಂದು ಸಲ ಗೋಲ್ಡನ್ ಅವರ್ನ ಕ್ರಾಸ್ ಮಾಡ್ತು ಅಂತ ಅಂದರೆ, ಇವನ್ ನೀವು 2 ದಿನ 3 ದಿನ ಬಿಟ್ಟು ಬಂತು ಅಂದರೆ ಯಾವುದೇ ವೈದ್ಯಕೀಯ ಪದ್ಧತಿಯಲ್ಲಿ ಇದಕ್ಕೆ ಅಂದರೆ ಪರ್ಫೆಕ್ಟ್ ಆಗಿರೋ ಟ್ರೀಟ್ಮೆಂಟ್ ಇಲ್ಲ. ಹಾಗಾಗಿ ಅಂಥವ್ರಿಗೆ ನಾವೇನು ಮಾಡ್ತೇವೆ ಅಂತ ಅಂದರೆ, ಅಂಥ ಪೇಷಂಟ್ಸು ದಯವಿಟ್ಟು ಮನೆಗೆ ಹೋಗಬಾರ್ದು. ನ್ಯೂರೋ ರಿಹ್ಯಾಬಿಲಿಟೇಷನ್ ಸೆಂಟರ್, ಫಿಸಿಯೋಥೆರಪಿ ಸೆಂಟರ್ ಅಂತ ಇರ್ತದೆ. ನಾವು ಎಷ್ಟೋ ಜನಕ್ಕೆ ನೋಡಿದ್ದೇವೆ, ಪಾಪ ಅವ್ರಿಗೆ ಅರಿವಿಲ್ದಲೇ ಗೋಲ್ಡನ್ ಅವರ್ ಆದಮೇಲೆ ಬರ್ತಾರೆ. ಅವ್ರದ್ದು ತಪ್ಪಲ್ಲ, ಅವ್ರಿಗೆ ಅರಿವಿಲ್ಲ, ಇಗ್ನೋರೆನ್ಸ್. ಬಂದವ್ರಿಗೆ ಅವ್ರು ಹೋಪ್ಸ್ ಕಳ್ಕೊಬಾರ್ದು. ನಾವು ಡೆಡಿಕೇಟೆಡ್ ನ್ಯೂರೋ ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತ ಇರ್ತವೆ. ಈಗ ನೀವು ವೆಸ್ಟರ್ನ್ ಕಂಟ್ರೀಸಲ್ಲಿ ನೋಡಿದರೆ ಯಾವ ಪೇಷಂಟ್ಸನ್ನು ಮನೆಗೆ ಡಿಸ್ಚಾರ್ಜ್ ಮಾಡೋದಿಲ್ಲ, ಅವರು ಡೈರೆಕ್ಟ್ಲಿ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಹೋಗ್ತಾರೆ. ಅಲ್ಲಿ 2 ಅಥವಾ 3 ತಿಂಗಳ ಕಾಲ ಅವರಿಗೆ ಟ್ರೈನ್ ಮಾಡಲಾಗ್ತದೆ. ಮೆದುಳು ಡ್ಯಾಮೇಜ್ ಆಗಿರೋದ್ರಿಂದ ಅಕ್ಕಪಕ್ಕದ ಮೆದುಳು ಈ ಕಾರ್ಯವನ್ನು ತಗೊಳ್ಳೋ ರೀತಿಯಲ್ಲಿ ಅವರಿಗೆ ಟ್ರೈನ್ ಮಾಡ್ತಾರೆ. ಸ್ಪೀಚ್ ಬರ್ದಲ್ಲೇ ಇರೋರಿಗೆ ಸ್ಪೀಚ್ ಥೆರಪಿ ಕೊಡ್ತಾರೆ, ಕೈಕಾಲು ಆಡ್ದಲ್ಲೇ ಇರೋರಿಗೆ ಫಿಸಿಯೋಥೆರಪಿ ಕೊಡ್ತಾರೆ. ಅದು ವಿಗರಸ್ ಆಗಿ ಅದನ್ನು ಹೇಗೆ ಫಿಸಿಯೋಥೆರಪಿ ಕೊಡ್ತಾರೆ ಅಂತಂದರೆ, ಆ ನರಕೋಶಗಳು ಅಕ್ಕಪಕ್ಕ ಯಾವುದು ಡ್ಯಾಮೇಜ್ ಆಗಿಲ್ಲ ಉಳ್ಕೊಂಡಿದೆ ಅಂಥ ನರಕೋಶಗಳನ್ನು ಅವರು ಮತ್ತೆ ಸಕ್ರಿಯ ಮಾಡ್ತಾರೆ. ಆ ಡ್ಯಾಮೇಜ್ ಆಗಿರೋ ನರಕೋಶಗಳನ್ನು ಕಾರ್ಯಗಳನ್ನು ಇದು ತಗೋಬೇಕು, ಆ ರೀತಿಯಾಗಿ ಅವರು ಟ್ರೈನ್ ಮಾಡ್ತಾರೆ. ಅದರಿಂದಾಗಿ 2-3 ತಿಂಗಳು ಬಹಳ ಇಂಪಾರ್ಟೆಂಟ್ ನಮಗೆ. ಯಾಕಂದರೆ ಆ ಸಮಯದಲ್ಲಿ ನಾವೇನಾದರೂ ಒಳ್ಳೆ ಫಿಸಿಯೋಥೆರಪಿ, ಒಳ್ಳೆ ರಿಹ್ಯಾಬಿಲಿಟೇಷನ್ ಕೊಡಿಸಿದ್ರೆ ಅವರು ಇಂಡಿಪೆಂಡೆಂಟ್ ಆಗೋ ಪರಿಸ್ಥಿತಿ. ಅವರಾಗಿ ಅವರೇ ಊಟ ಮಾಡ್ಬೋದು, ಅವರಾಗಿ ಅವರೇ ವಾಶ್ರೂಮ್ಗೆ ಹೋಗ್ಬೋದು, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು. ಆ ರೀತಿ ಪರಿಸ್ಥಿತಿಗೆ ತಂದು ಕೂರಿಸ್ಬೋದು ನಾವು. ಅದಾದರೆ ನಮಗೆ ಒಂದು ಬ್ಯಾಟಲ್ ಗೆದ್ದ ಹಾಗೆ, ಸೆಕೆಂಡ್ ಬ್ಯಾಟಲ್ ಗೆದ್ದ ಹಾಗೆ. ಆದರೆ ಅದಕ್ಕೂ ಮೀರಿ ಬಂದವರು ಈ ರೀತಿ ಪ್ರಯತ್ನಗಳನ್ನ ಮಾಡ್ಬೋದು. ಆದರೆ ಆ ರಿಸಲ್ಟ್ಸ್ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಗೋಲ್ಡನ್ ಅವರ್ ಬಂದಾಗ ಅಥವಾ ವೆರಿ ಅರ್ಲಿ ಬಂದಾಗ, ಆ ರೀತಿ ರಿಸಲ್ಟ್ಸ್ ಅವ್ರಿಗೆ ಸಿಗೋದಿಲ್ಲ. ಅವ್ರಿಗೆ ನ್ಯೂರೋ ರಿಹ್ಯಾಬಿಲಿಟೇಷನ್ ಅಥವಾ ಯಾವುದಾದ್ರು ಏಡ್ಸ್ ಯೂಸ್ ಮಾಡಿ ಅವ್ರಿಗೆ ಹೆಲ್ಪ್ ಮಾಡಬೇಕೆ ಹೊರತು ಎಫೆಕ್ಟಿವ್ ಟ್ರೀಟ್ಮೆಂಟ್ ಬಿಯಾಂಡ್ ಗೋಲ್ಡನ್ ಅವರ್ ಅಷ್ಟು ಸಿಗೋದಿಲ್ಲ. ಸೊ ನಿಮ್ಮ ಪ್ರಕಾರ ಹಾಗಾದರೆ 5 ವರ್ಷ 10 ವರ್ಷ ಆಗಿರೋರಿಗೆ ಟ್ರೀಟ್ಮೆಂಟ್ ಸಾಧ್ಯನೇ ಇಲ್ಲ, ಅವ್ರ ಕಡೆವರೆಗೂ ಹಾಗೆ ಇರಬೇಕಂತ? ಹೌದು, ಅವ್ರ ಕಡೆವರೆಗೂ ಹಾಗೇ ಇರಬೇಕಾಗೋ ಪರಿಸ್ಥಿತಿ ಬರ್ತದೆ. ಪಾಪ ಕೆಲವೊಬ್ರು ಅದೇ ಜೀವನ ಶೈಲಿಗೆ ಅಡ್ಯಾಪ್ಟ್ ಆಗಿ ಹೊಂದಿಕೊಂಡು ಜೀವನವನ್ನು ಸಾಗಿಸ್ತಾರೆ. ನಾವು ನೋಡ್ಬೋದು, ಎಷ್ಟೋ ಜನ ನಾವು ಊರ ಕಡೆ ಹೋದಾಗಲ ಈ ಸಿಟಿಯಲ್ಲಿ ನೋಡ್ತೀವಿ, ಅವರು ಪಾಪ ಒಂದು ಸೈಡ್ ಕಾಲನ್ನು ಎಳ್ಕೊಂಡು ಒಂದು ಸೈಡ್ ಕೈಯನ್ನು ಎಳ್ಕೊಂಡೇ ಜೀವನ ಮಾಡ್ತಾರೆ. ಅದನ್ನೇ ನಮ್ಮ ಜೀವನವಾಗಿ ಅಡ್ಯಾಪ್ಟ್ ಮಾಡ್ಕೊತಾರೆ. ಬಟ್ ಇದು ಆಗಬಾರ್ದು, ಯಾಕಂದರೆ ಇಟ್ ಈಸ್ ಎ ಪ್ರಿವೆಂಟೇಬಲ್ ಕಂಡೀಷನ್. ಆಮೇಲೆ ಇಟ್ ಈಸ್ ಎಫೆಕ್ಟಿವ್ಲಿ ಟ್ರೀಟೇಬಲ್ ಕಂಡೀಷನ್. ನಾವು ಪ್ರಿವೆಂಟ್ ಕೂಡ ಮಾಡ್ಬೋದು, ಗೋಲ್ಡನ್ ಅವರಲ್ಲಿ ಟ್ರೀಟ್ ಕೂಡ ಮಾಡ್ಬೋದು.
ಇದರ ಉದ್ದೇಶನೇ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ ಇದೇ ಆಗಿರಬೇಕು. ಇದನ್ನು ಕಂಡಿಡಿದು ನಾವು ಸೂಕ್ತವಾಗಿ ಟ್ರೀಟ್ಮೆಂಟ್ ಕೊಟ್ಟು ಗೋಲ್ಡನ್ ಅವರ್ ಕಾನ್ಸೆಪ್ಟ್ನ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಬೇಕು. ಅದಕ್ಕಿಂತ ಮುಖ್ಯವಾಗಿ ಈ ಸ್ಟ್ರೋಕ್ನ ಪ್ರಿವೆಂಟೇ ಮಾಡಬೇಕು. ಅಂದರೆ ತುಂಬ ಜನ ಈ ಸ್ಟ್ರೋಕ್ ಆದಾಗ ಫಿಸಿಯೋ ಮಾಡಿಸ್ತಾರೆ, ಜೊತೆಗೆ ಎವ್ರಿ ಡೇ ಮಸಾಜ್ ಮಾಡಿಸುವಂಥದ್ದು, ಆಯಿಲ್ ಮಸಾಜ್ ಮಾಡಿಸುವಂಥದ್ದನ್ನ ಮಾಡ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನೀವು? ಇಲ್ಲ, ಇದು ನೋಡಿ, ನೀವು ಮನೆಗೆ ಕರೆಸಿ ಆಯಿಲ್ ಮಸಾಜು ಆ ರೀತಿ ಮಾಡೋದು ತುಂಬ ಯೂಸ್ ಇಲ್ಲ. ಅಂದರೆ ನಾವು ಡೆಡಿಕೇಟೆಡ್ ನ್ಯೂರೋ ರಿಹ್ಯಾಬ್ ಅವ್ರಿಗೆ ಗೊತ್ತಿರಬೇಕು, ಅದರಲ್ಲಿ ನಾವು ಕ್ವಾಲಿಫೈಡ್ ಇರಬೇಕು. ಯಾವ ಪರ್ಸನ್ ರಿಹ್ಯಾಬಿಲಿಟೇಷನ್ ಮಾಡ್ತಾರೆ ಅವ್ರು ಕ್ವಾಲಿಫೈಡ್ ಇರಬೇಕು. ಅವ್ರಿಗೆ ಗೊತ್ತು ನನಗೆ ರೈಟ್ ಸೈಡ್ ಪ್ಯಾರಲೈಸ್ ಆಗಿದೆ, ನಂದು ಸ್ಪೀಚ್ ಹೋಗಿದೆ, ಸ್ಪೀಚ್ ಥೆರಪಿಗೆ ಏನೇನು ಮಾಡಬೇಕು ಅಂತ. ಇವಾಗಿರೋ ಟೆಕ್ನಿಕ್ಸಲ್ಲಿ ಎಷ್ಟು ಚೆನ್ನಾಗಿ ಟೆಕ್ನಿಕ್ಸ್ ಬಂದಿದೆ ಅಂತಂದರೆ ಪೇಷಂಟ್ ಸ್ಪೀಚ್ನ ಇಂಪ್ರೂವ್ ಮಾಡೋವಂಥ ಸಾಫ್ಟ್ವೇರ್ಸ್ ಆಗಲಿ, ಅದಕ್ಕೆ ಟೂಲ್ಸ್ ಆಗಲಿ, ಅಡ್ವಾನ್ಸ್ ಟೂಲ್ಸ್ ಬಂದಿದೆ. ಅದನ್ನೆಲ್ಲ ನಾವು ಹಳ್ಳಿ ಕಡೆ ನೋಡ್ಬೋದು. ಯಾರೋ ಬರ್ತಾರೆ, ಯಾರೋ ಮಸಾಜ್ ಮಾಡ್ತೀನಿ ಅದು ಮಾಡ್ತೀನಿ ಅಂತ ಹೇಳಿ ಮಾಡಿ ಹೋಗ್ತಾರೆ. ಕೆಲವರಿಗೆ ಪಾಪ ಕೈ ಕಾಲು ಫ್ರ್ಯಾಕ್ಚರ್ ಆಗಿ ಬಂದಿದ್ದಾರೆ ಮಸಾಜ್ ಮಾಡಿಸ್ಕೊಂಡು. ಈ ರೀತಿಯಾಗಿ ನಾನ್ ಸೈಂಟಿಫಿಕ್ ಮಾಡೋದು ನಮ್ಮ ಪ್ರಕಾರ ಸೂಕ್ತವಲ್ಲ. ಇದಕ್ಕೆ ಡೆಡಿಕೇಟೆಡ್ ಫಿಸಿಯೋಥೆರಪಿ ಸೆಂಟರ್ಸ್ ಇರುತ್ತೆ, ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಇರುತ್ತೆ, ಅಥವಾ ಕ್ವಾಲಿಫೈಡ್ ಪರ್ಸನ್ಸ್ ಇರ್ತಾರೆ ಫಿಸಿಯೋಥೆರಪಿಸ್ಟ್. ಅವರಿಂದ ಮಾಡಿಸ್ಕೊಂಡ್ರೆ ಅವ್ರಿಗೆ ಐಡಿಯಾ ಇರ್ತದೆ ಯಾವ ಭಾಗದ ನರ ಹೋಗಿದೆ, ಯಾವ ಭಾಗದ ನರಕೋಶಗಳು ಡ್ಯಾಮೇಜ್ ಆಗಿದೆ, ಈ ನರಕೋಶಗಳನ್ನು ಚೇತರಿಸಬೇಕು ಅಂತ ಅಂದರೆ ಯಾವ ರೀತಿ ವ್ಯಾಯಾಮ ಕೊಡಬೇಕು, ಇವ್ರಿಗೆ ಯಾವ ರೀತಿ ಎಕ್ಸಸೈಸ್ ಕೊಡಬೇಕು, ಯಾವ ರೀತಿ ನಾವು ಅವ್ರಿಗೆ ಎಜುಕೇಟ್ ಮಾಡಬೇಕು. ಯಾಕಂದರೆ ಅವರು ಲೈಫ್ ಲಾಂಗ್ ಫಿಸಿಯೋಥೆರಪಿಸ್ಟ್ ಬರೋಕ್ಕಾಗೋದಿಲ್ಲ. 1-2 ತಿಂಗಳು ಅವ್ರು ಬರ್ತಾರೆ, ನಂತರ ಮನೆಯವರು ಕೂಡ ಕಲ್ತ್ಕೊಂಡು ಅದನ್ನು ಮುಂದುವರಿಸ್ಕೊಂಡು ಹೋಗೋದು ಏನು, ಹಾಗೆ ಮಾಡ್ಕೊಂಡು ಹೋದರೆ ಮನೆಯವರ ಸಪೋರ್ಟ್ ಅಥವಾ ಫಿಸಿಯೋಥೆರಪಿ ಟ್ರೈನಿಂಗಿಂದಾಗಿ ಭಾಳಷ್ಟು ಜನ ಚೇತರಿಸ್ಕೊಳ್ತಾರೆ. ಈ ನಾನ್ ಸೈಂಟಿಫಿಕ್ ಪೀಪಲ್ನ ಯೂಸ್ ಮಾಡ್ಕೊಂಡು ಮಾಡೋದು ಅಷ್ಟು ಸೂಕ್ತ ಅಲ್ಲ, ಯಾಕಂದರೆ ಅದು ಉಪಯೋಗಕ್ಕಿಂತ ಹಾನಿಗಳೇ ಜಾಸ್ತಿ ನೋಡಿದ್ದೇವೆ ನಾವು. ಓಕೆ ಡಾಕ್ಟರ್, ಈಗ ಸ್ಟ್ರೋಕ್ ಇರೋರು ಜಿಮ್ ಮಾಡ್ಬೋದಾ, ಯೋಗ ಮಾಡ್ಬೋದಾ, ಅಥವಾ ಯಾವ ರೀತಿಯಂತಹ ಎಕ್ಸಸೈಸ್? ಯಾಕಂದರೆ ಒಂದ್ಸಲ ಸ್ಟ್ರೋಕ್ ಆದರೆ ಒಂದೇ ಕಡೆ ಕೂರುವಂತಹ ಒಂದು ಸಂದರ್ಭ ಬರುತ್ತೆ. ಸೊ ಆಗ ಸ್ವಲ್ಪ ದಪ್ಪನೂ ಆಗಬಹುದು. ಸೊ ಹಾಗಾಗಿ ನಿಮ್ಮ ಪ್ರಕಾರ ಯಾವ ರೀತಿಯಾದಂತಹ ಎಕ್ಸಸೈಸ್ ಒಳ್ಳೆಯದು ಅಂತ ಹೇಳ್ತೀವಿ? ನೋಡಿ, ಸ್ಟ್ರೋಕ್ ಆದವ್ರಿಗೆ ಎಷ್ಟು ತೀವ್ರವಾಗಿ ಸ್ಟ್ರೋಕ್ ಆಗಿದೆ ಅಂತ, ಅವರು ಬೆಡ್ ರಿಡನ್ ಆಗಿದ್ದಾರೆ ಅಂತಂದರೆ ನಾವು ಅವ್ರಿಗೆ ಯಾವ ರೀತಿ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ನಾರ್ಮಲ್ ಆಗಿ ಎಕ್ಸಸೈಸ್ ಮಾಡಿ ಅಂತ. ಅಂಥವ್ರಿಗೆ ನಾವು ಏನು ಎಂಕರೇಜ್ ಮಾಡಬೇಕು ಅಂತ ಅಂದರೆ, ಅವರಿಗೆ ಡಿವೈಸಸ್ ಇದೆ, ಟೂಲ್ಸ್ ಇದೆ, ಅದನ್ನು ಹಿಡ್ಕೊಂಡು ವಾಕಿಂಗ್ ಮಾಡಬೇಕು, ಮನೆ ಒಳಗಡೆ ಎಂಕರೇಜ್ ಮಾಡಬೇಕು. ನಮಗೆ ಒಬ್ಬರು ಇನಿಷಿಯಲಿ ನಾವು ಮನೆಯಲ್ಲೇ ಕೂಡ ನರ್ಸಿಂಗ್ ಫೆಸಿಲಿಟಿ ಅಥವಾ ಯಾರಾದರೂ ಒಂದು ಡೆಡಿಕೇಟೆಡ್ ಪರ್ಸನ್ ಇಟ್ಕೊಂಡು ಅವ್ರಿಗೆ ಎಂಕರೇಜ್ ಮಾಡಿ ನಡೆಸುವ ರೀತಿಯಲ್ಲಿ, ಕಾನ್ಫಿಡೆನ್ಸ್ ಬರೋ ರೀತಿಯಲ್ಲಿ ನಾವು ಅವ್ರನ್ನ ನೋಡ್ಕೋಬೇಕಾಗ್ತದೆ. ನಂತರ ನಾವು ಗೋಲ್ ಇಟ್ಕೊಂಡು ಅಥವಾ 2 ಕೋಲ್ಗಳನ್ನು ಇಟ್ಕೊಂಡು ಅವ್ರಿಗೆ ನಡೆಸಬೇಕಾಗ್ತದೆ. ಈ ಥರ ನಾನು ನೋಡಿದ್ದೀನಿ ಸುಮಾರು ಪೇಷಂಟ್ಸ್ ಯಾರು ಬೆಡ್ ರಿಡನ್ ಆಗಿದ್ರು 3 ತಿಂಗಳ ನಂತರ ಫಾಲೋ ಅಪಿಗೆ ಬಂದಾಗ ಅವರು ಇಲ್ಲ 1 ಕೋಲ್ ಹಿಡ್ಕೊಂಡು ಬಂದಿರ್ತಾರೆ ಅಥವಾ ಸ್ವತಃ ನಡ್ಕೊಂಡೇ ಬಂದಿರ್ತಾರೆ. ವೀಲ್ ಚೇರಲ್ಲಿ ಇರಬಾರ್ದು, ಅವ್ರಿಗೆ ಎಂಕರೇಜ್ ಮಾಡಬೇಕಾಗ್ತದೆ. ಕಾನ್ಫಿಡೆನ್ಸ್ ಇರೋದಿಲ್ಲ, ಯಾಕಂದರೆ ಅವ್ರಿಗೆ ಬ್ಯಾಲೆನ್ಸ್ ಇರೋದಿಲ್ಲ, ಕೆಲವ್ರಿಗೆ ವೀಕ್ನೆಸ್ ಇರ್ತದೆ, ಬೀಳೋವಂಥ ಪರಿಸ್ಥಿತಿ ಇರ್ತದೆ. ಬಿದ್ದು ಇನ್ನೊಂದು ತಲೆ ಏಟು ಮಾಡ್ಕೊಳ್ಳೋದು, ಕೈ ಫ್ರ್ಯಾಕ್ಚರ್ ಮಾಡ್ಕೊಳ್ಳೋದು, ಕಾಲು ಫ್ರ್ಯಾಕ್ಚರ್ ಮಾಡ್ಕೊಳ್ಳೋದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಟೂಲ್ಸ್ ಯೂಸ್ ಮಾಡಬೇಕು. ಸೊ ನಾವು ಎಲ್ಲ ಏನು ಹೇಳ್ತೀವಿ ಅಂದರೆ, ನಿಮ್ಮ ಕೈಯಲ್ಲಿ ಆಗೋಷ್ಟು ರೀತಿಯಲ್ಲಿ ನೀವು ವಾಕಿಂಗ್ ಅಥವಾ ಎಕ್ಸಸೈಸ್ ಮಾಡಬೇಕು. ವೆಯ್ಟ್ ಲಿಫ್ಟ್ ಮಾಡುವಂಥ ಪರಿಸ್ಥಿತಿ ಇರೋದಿಲ್ಲ ಅವರು, ಅದರ ಅವಶ್ಯಕತೆಯೂ ಕೂಡ ಇಲ್ಲ. ಆದರೆ ಆ್ಯಕ್ಟಿವ್ ವಾಕಿಂಗ್ ಅಟ್ಲೀಸ್ಟ್ 5,000 ಸ್ಟೆಪ್ಸ್ 7,000 ಸ್ಟೆಪ್ಸ್ ಎಷ್ಟಾಗ್ತದೋ ಅಷ್ಟು ನಡಿಬೇಕು ಮನೆ ಒಳಗಡೆ. ಆದರೆ ಮುಖ್ಯವಾಗಿ ಏನಾಗಬೇಕಂದ್ರೆ ಸೇಫ್ಟಿ ಕೂಡ ನೋಡಬೇಕು. ಅವರು ವೀಕ್ ಆಗಿರ್ತಾರೆ, ಎಲ್ಲಾದರೂ ಎಡವಿ ಬಿದ್ದು, ಅವರು ಬ್ಲಡ್ ಥಿನ್ನರ್ಸ್ ಮೇಲೆ ಇರ್ತಾರೆ, ಭಾಳ ಜನ ಎಡವಿ ಬಿದ್ದು ಬ್ಲೀಡಿಂಗ್ ಆಗುವಂಥ ಚಾನ್ಸಸ್ ಇರ್ತದೆ. ಸೊ ಈ ರೀತಿ ನಾವು ಅವ್ರಿಗೆ ಅನುಕೂಲಗಳನ್ನು ಮಾಡಿಕೊಡ್ಬೇಕು ಮನೆಯಲ್ಲೇ ನಡೆಯೋದಕ್ಕೆ. ಅದಕ್ಕೆ ಬೇಕಾಗಿರೋ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಟ್ರೆ ಭಾಳ ಒಳ್ಳೆಯದು, ಪೇಷಂಟ್ ಬೇಗ ರಿಕವರ್ ಆಗ್ತಾರೆ. ಡಾಕ್ಟರ್, ಇದು ನಾನು ಹಳ್ಳಿಗಳ ಕಡೆ ಕೇಳಿರುವಂಥದ್ದು. ಈಗ ಸ್ಟ್ರೋಕ್ ಆದಾಗ ಆ ಹಕ್ಕಿಯನ್ನು ತಿಂದರೆ ಒಳ್ಳೆಯದು, ಪಕ್ಷಿಗಳ ಬಗ್ಗೆ ಮಾತನಾಡ್ತಾರೆ, ನಿಮಗೆ ಗೊತ್ತಿರ್ಬೋದು, ಕಾಮನ್ ಇದು, ಕರೆಕ್ಟಾ? ಸೊ ಈ ಪಕ್ಷಿ ಅಥವಾ ಈ ಪ್ರಾಣಿಯ ಮಾಂಸವನ್ನು ತಿಂದರೆ ಸ್ಟ್ರೋಕ್ ಹುಷಾರಾಗ್ಬಿಡತ್ತೆ ಅಂತ ಯಾರೋ ಒಬ್ರು ಮನೆಗೆ ಬರ್ತಾರೆ, ಬಂದ ತಕ್ಷಣ ನಾನು ತಂದ್ಕೊಡ್ತೀನಿ ಈ ಪ್ರಾಣಿಯ ಅಥವಾ ಪಕ್ಷಿಯ ಮಾಂಸವನ್ನು ತಿನ್ನಿ ಅಂತ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇಲ್ಲ, ಇದನ್ನು ನಾನು ಸ್ಟ್ರೈಟ್ ಫಾರ್ವರ್ಡಾಗಿ ಹೇಳಬೇಕು ಅಂದರೆ ಇದೊಂದು ಮೂಢನಂಬಿಕೆ. ಇದರಲ್ಲಿ ಯಾವುದೇ ಸೈಂಟಿಫಿಕ್ ಎವಿಡೆನ್ಸಸ್ ಇಲ್ಲ. ಇದರ ಬದಲು ಸ್ಟ್ರೋಕ್ ಅವೇರ್ನೆಸ್ ಮಾಡಿಕೊಂಡು ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ಗೆ ಅತಿಯಾದ ಕ್ವಿಕ್ಕಾಗಿ ಅದನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ಟ್ರೀಟ್ಮೆಂಟ್ ತಗೊಳ್ಳೋದು ನನ್ನ ಮನಸ್ಸಿನಿಂದ ಬರುವಂಥ ಒಂದು ಕೋರಿಕೆ. ಈ ರೀತಿ ನೀವು ತಪ್ಪು ಕಲ್ಪನೆಗಳಿಗೆ ಹೋಗಿ ಇದರಿಂದ ನಾನು ಅವರವರ ನಂಬಿಕೆಯನ್ನು ನಾನು ಧಕ್ಕೆ ಪಡಿಸೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ನೀವು ಈ ರೀತಿ ಇದು ರಕ್ತ ತಗೊಂಡ್ರೆ ಅಥವಾ ಅದರ ಮಾಂಸ ತಿಂದರೆ ಆ ಥರ ಎಲ್ಲ ಏನಿದೆ, ಅದು ಇದಕ್ಕೆ ಯಾವುದೇ ಕೂಡ ಸೈಂಟಿಫಿಕ್ ರೀಸನ್ ಇಲ್ಲ, ಯಾವುದೇ ಸ್ಟಡಿ ಕೂಡ ಒಂದೂ ಇಲ್ಲ. ಇದು ಪ್ರಪಂಚದ ಯಾವುದೇ ನೀವು ಸ್ಟಡೀಸ್ ತಗೊಳ್ಳಿ, ಇದರಲ್ಲಿ 1% ಕೂಡ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ ಇದಕ್ಕೆ. ಈ ಥರ ಮಾಡುವ ಬದಲು
ನೀವು ಆಧುನಿಕವಾಗಿ ಥಿಂಕ್ ಮಾಡಬೇಕು. ನಾವು 21ನೇ ಶತಮಾನದಲ್ಲಿ ಇದ್ದೇವೆ. ನಾನು ಒಪ್ಕೋತೇನೆ, 20 ವರ್ಷದ ಹಿಂದೆ ನಮ್ಮಲ್ಲೂ ಕೂಡ ಇದರ ಟ್ರೀಟ್ಮೆಂಟ್ ಇರಲಿಲ್ಲ. ಈಗ ಆಧುನಿಕ ವೈದ್ಯಕೀಯ ಪದ್ಧತಿಯಲ್ಲಿ ಭಾಳಷ್ಟು ಮುಂದುವರೆದಿದೆ. ಹೌದು. ಇಷ್ಟು ಈಗ ನಮ್ಮ ಮನೆಯವರಿಗೆ ಯಾರಿಗೇನೋ ಈ ಕಾಯಿಲೆ ಆಯಿತು, ನಮ್ಮ ರಿಲೇಟಿವ್ಸ್ಗೆ ಆಯಿತು ಅಂತಂದರೆ ನಾನು ಆ್ಯಸ್ ಎ ಡಾಕ್ಟರ್ ಆಗಿ ಇದನ್ನು ನಾನು ಸಜೆಸ್ಟ್ ಮಾಡೋದಿಲ್ಲ. ನಾನು ಅವರಿಗೆ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ, ಸೂಕ್ತವಾದ ಕ್ಲಾಸ್ 1 ಟ್ರೀಟ್ಮೆಂಟ್ ಕೊಡ್ತೇನೆ. ನನಗೆ ಅದರ ಮೇಲೆ ಭಾಳ ನಂಬಿಕೆ ಇದೆ. ಯಾಕಂದರೆ ನಾವು ಕಣ್ಣಾರೆ ನೋಡಿರೋದ್ರಿಂದ ನಾವು ಭಾಳ ಮುಂದೆ ಹೊರದಿದ್ದೇವೆ. ದಯವಿಟ್ಟು ಈ ಥರ ಹಿಂದಕ್ಕೆ ಹೋಗದಲ್ಲೇ ನಾವು ಮುಂದಕ್ಕೆ ಹೋಗಿ ಅದರ ಮೇಲಿನ ವಿಶ್ವಾಸವನ್ನು ಬೆಳೆಸ್ಕೊಂಡು ಆಧುನಿಕ ವೈದ್ಯಕೀಯ ಪದ್ಧತಿಯನ್ನು ಅಳವಡಿಸ್ಕೊಂಡು ಅದರಿಂದ ಗುಣಮುಖರಾಗಬೇಕು ಅನ್ನೋದು ನಂದು ಒಂದು ಕೋರಿಕೆ ಎಲ್ಲರಲ್ಲೂ. ಗ್ರೇಟ್ ಡಾಕ್ಟರ್. ಅಂದರೆ ನಿಮ್ಮ ಪ್ರಕಾರ ಸ್ಟ್ರೋಕ್ ಆಗಬಾರ್ದು ಅಂದರೆ ಆಹಾರ ಪದ್ಧತಿ ಯಾವ ರೀತಿಯಾಗಿರಬೇಕು, ಅಥವಾ ಸ್ಟ್ರೋಕ್ ಆದಮೇಲೆ ಆಹಾರ ಪದ್ಧತಿ ಯಾವ ರೀತಿಯಾಗಿರಬೇಕು? ಭಾಳ ಮುಖ್ಯ. ನಾವು ಏನು ಹೇಳ್ತೇವೆ ಅಂತ ಅಂದರೆ, ನಾವು ಹೇಗಿರ್ತೇವೆ ಅಂದರೆ, ನಾವು ಏನನ್ನು ಆಹಾರವನ್ನು ತಗೋತೀವಿ ನಾವು ಅದೇ ರೀತಿ ವ್ಯಕ್ತಪಡಿಸ್ತೇವೆ. ಈಗ ನೀವು ನೋಡ್ಬೋದು, ಈಗಿನ ಕಾಲದಲ್ಲಿ ಚಿಕ್ಕ ಮಕ್ಕಳಲ್ಲೂ ಕೂಡ ಬೊಜ್ಜಿನ ಅಂಶ, ಒಬೆಸಿಟಿ, ಚೈಲ್ಡ್ಹುಡ್ ಒಬೆಸಿಟಿ ಅನ್ನೋದು ಒಂದು ಎಂಡಮಿಕ್ ಡಿಸೀಸ್ ಆಗಿ ಬೆಳೀತಾ ಇದೆ ನಮ್ಮಲ್ಲಿ. ಇದಕ್ಕೆ ಮುಖ್ಯವಾದ ಕಾರಣ ಏನಂತ ಅಂದರೆ, ನಾವು ಆಹಾರ ಪದ್ಧತಿ ಮತ್ತು ಜೀವನ ಶೈಲಿ ಇದೆರಡನ್ನು ನಾವು ಕಂಟ್ರೋಲ್ ಮಾಡಿದ್ರೆ ಭಾಳಷ್ಟು ರೋಗಗಳನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಇದು ಬ್ರೈನ್ ಅಂತ ಹಾಗೆ ಅಲ್ಲ, ಭಾಳ ಅನೇಕ ಕಾಯಿಲೆಗಳು, ಅದರ ಬಗ್ಗೆ ನಾನು ಮಾತಾಡೋದು ಈ ಸಮಯ ಸೂಕ್ತವಲ್ಲ. ಆದರೆ ನೀವು ತಿನ್ನೋ ಆಹಾರದಲ್ಲಿ ಪೌಷ್ಟಿಕಾಂಶವಾಗಿರೋದು, ಎಲ್ಲರೂ ಹೇಳೋ ಹಾಗೆ ನಿಮಗೆಲ್ಲ ಗೊತ್ತಿದೆ, ನಾವು ಎಷ್ಟು ಹಣ್ಣು ಹಂಪಲುಗಳು, ಹಸಿ ತರಕಾರಿ, ಹಸಿರು ತರಕಾರಿ, ಸೊಪ್ಪುಗಳು, ಇದನ್ನು ನಾವು ದಿನನಿತ್ಯ ಮಾಡಬೇಕು. ಇದನ್ನು ನಾವು 2 ದಿನಕ್ಕೆ, ವಾರಕ್ಕೆ, ತಿಂಗಳಿಗೆ ಒಂದು ಸಲ ತಿನ್ನೋದಲ್ಲ. ಇದನ್ನು ನಾವು ದಿನನಿತ್ಯ ಫಾಲೋ ಮಾಡಬೇಕು. ಹಾಗೆ ಪ್ರತಿದಿನ ಎಲ್ಲ ವ್ಯಕ್ತಿ ಕೂಡ, ಅವರು ಚಿಕ್ಕ ಹುಡುಗರಾಗಿರಲಿ ವಯಸ್ಸಾದವರಾಗಿರಲಿ, ಆದಷ್ಟು ಕೂಡ ಈ ಜಡ ಜೀವನ ಶೈಲಿಯಿಂದ ಹೊರಗೆ ಬರಬೇಕು. ಏನಂತ ಅಂದರೆ 7,000 to 10,000 ಸ್ಟೆಪ್ಸ್ ನೀವು ಖಂಡಿತವಾಗಿ ದಿನ ನಡಿಬೇಕು. ಅಂದರೆ ನಿಮಗೆ ಸಿಗೋ 10 ನಿಮಿಷ ಆಗಲಿ 15 ನಿಮಿಷ ಸಮಯ ಆಗಲಿ, ಈ ಯಾವುದಾದ್ರೂ ಒಂದು ವ್ಯಾಯಾಮ, ಇದು ದೇಹಕ್ಕೆ ನಾನು ಹೇಳ್ತಾ ಇರೋದು. ಅದೇ ಕೂಡ ಇನ್ನೂ ಒಂದು 10-15 ನಿಮಿಷ ನಿಮ್ಮ ಈಗ ನೀವು ನೋಡ್ತಾ ಇರ್ಬೋದು, ಸ್ಟ್ರೆಸ್ ಅನ್ನೋದು ತುಂಬ ಕಾಮನ್ ನಮ್ಮ ವರ್ಕ್ ಶೈಲಿ, ಅಥವಾ ನಾವು ಹೊರಗಡೆ ರೋಡ್ಗೆ ಹೋಗೋದ್ರಿಂದ, ಟ್ರಾಫಿಕ್ಕಿಂದ ಹಿಡಿದು ನಾವು ಕೆಲಸ ಮಾಡೋ ಜಾಗದಲ್ಲೂ ಕೂಡ ಅತಿಯಾದ ಒತ್ತಡ ಇರ್ತದೆ. ಈ ಒತ್ತಡಗಳನ್ನು ನಾವು ಕಡಿಮೆ ಮಾಡೋದಕ್ಕೂ ನಮ್ಮ ಕೈಯಲ್ಲಿ ಭಾಳಷ್ಟು ವ್ಯವಸ್ಥೆಗಳು ಇರೋದಿಲ್ಲ. ಆದರೆ ನಮ್ಮ ಮನಸ್ಸಿನ ಈ ಸ್ಟ್ರೆಸ್ಸನ್ನು ನಾವು ಕಡಿಮೆ ಮಾಡ್ಕೋಬೋದು. ನೀವು ಯೋಗ ಫಾಲೋ ಮಾಡ್ತೀರಾ ಅಂದರೆ ಯೋಗ ಫಾಲೋ ಮಾಡಿ, ಇಲ್ಲ ಮೆಡಿಟೇಷನ್ ಮಾಡ್ತೀರಾ ಅಂದರೆ ಒಂದು 10 ನಿಮಿಷ, ದಿನಕ್ಕೆ ಒಂದು 10 ನಿಮಿಷ ನಿಮಗೆ ಕೊಟ್ಟರೆ, ಈ ಟೈಪ್ ಎ ಪರ್ಸ್ನಾಲಿಟಿ ಅಂತ ಹೇಳ್ತೀವಿ, ಯಾವಾಗಲೂ ಹರಿ ವರಿ ಸ್ಟ್ರೆಸ್ ಈ ರೀತಿ ಇರೋರು, ಇವರು ಟೈಪ್ ಬಿ ಪರ್ಸ್ನಾಲಿಟಿಗೆ ಹೋಗ್ಬೋದು. ಈ ಟೈಪ್ ಎ ಪರ್ಸ್ನಾಲಿಟಿಯಿಂದ ನಮಗೆ ಹೈಪರ್ ಟೆನ್ಷನ್ ಬರ್ತದೆ. ಹೈಪರ್ ಟೆನ್ಷನಿಂದ ನಮ್ಮ ದೇಹಕ್ಕೆ ಭಾಳ ಹಾನಿ ಆಗ್ತದೆ. ಅದರಿಂದ ಸ್ಟ್ರೋಕ್, ಹಾರ್ಟ್ ಅಟ್ಯಾಕ್ ಅನ್ನೋ ಕಾಯಿಲೆಗಳು ಬರ್ತವೆ. ಸೊ ಇದನ್ನೆಲ್ಲ ನಾವು ತಡಿಬೇಕು ಅಂದರೆ ಒಳ್ಳೆಯ ಆಹಾರ ಪದ್ಧತಿ ಹಾಗೂ ಮಿತಕರವಾದ ವ್ಯಾಯಾಮ ಮಾಡಿಕೊಂಡು, ಮನಸ್ಸನ್ನು ಹಗುರವಾಗಿ ಇಟ್ಕೊಂಡು, ಸ್ಟ್ರೆಸ್ನ ಕಡಿಮೆ ಮಾಡ್ಕೊಂಡಿದ್ರೆ ಆದಷ್ಟು ರೋಗಗಳನ್ನು ನಾವು ತಡೆಗಟ್ಬೋದು ಅಂತ ನಾನು ಹೇಳ ಬಯಸ್ತೇನೆ. ಅಂದರೆ ಡಾಕ್ಟರ್, ನೀವು ಗೋಲ್ಡನ್ ಅವರ್ ಅಂತ ಹೇಳಿದ್ರಲ್ಲ, ಅಂದರೆ ಒಂದು 2-3 hours ಒಳಗಡೆ ಬಂದರೆ ಯಾವ ರೀತಿಯಾಗಿ ಟ್ರೀಟ್ಮೆಂಟನ್ನು ಮಾಡ್ತೀರಿ ಅಂತ? ಹೌದು ನೋಡಿ, ನೀವು ಇದು ಭಾಳ ಒಳ್ಳೆ ಪ್ರಶ್ನೆ. ಯಾಕಂದರೆ ಸ್ಟ್ರೋಕ್ ಇಲ್ಲಿ ಏನು ಮಾಡ್ತಾರೆ, ನನಗೆ ಸ್ಟ್ರೋಕ್ ಆಯಿತು, ನಾನು ಹಾಸ್ಪಿಟಲ್ಗೆ ಹೋಗ್ತೀನಿ, ನನಗೆ ಏನು ಮಾಡ್ತಾರೆ ಇವರು, ಏನು ಗೋಲ್ಡನ್ ಅವರ್ ಅಂದರೆ ಏನು ಮಾಡ್ತಾರೆ ಅನ್ನೋದು ಎಲ್ಲರ ಮನಸ್ಸಲ್ಲೂ ಪ್ರಶ್ನೆ ಇರ್ತದೆ. ಈಗ ನಾನು ಹೇಳಿದ ಹಾಗೆ ಮೊದಲ 6 ಗಂಟೆ ಗೋಲ್ಡನ್ ಅವರ್. ಪೇಷಂಟ್ ಸ್ಟ್ರೋಕ್ ಸಿಮ್ಟಮ್ ಕಂಡುಹಿಡಿದರು, ಅವ್ರ ಮನೆಯವರು ಕಂಡುಹಿಡಿತಾರೆ, ಪೇಷಂಟ್ನ ಕರ್ಕೊಂಡು ಹೋಗ್ತಾರೆ ಎಮರ್ಜೆನ್ಸಿ. ಯಾವಾಗಲೂ ಎಮರ್ಜೆನ್ಸಿಗೆ ಹೋಗಬೇಕು. ಎಮರ್ಜೆನ್ಸಿ ಅನ್ನೋದು 24 ಗಂಟೆ ಪ್ರತಿದಿನ 365 ದಿನವೂ ಓಪನ್ ಆಗಿರ್ತದೆ ಎಲ್ಲ ಹಾಸ್ಪಿಟಲ್ಗಳಲ್ಲೂ. ನೀವು ಆದಷ್ಟು ಸ್ಟ್ರೋಕ್ ಅಂತ ಸಿಮ್ಟಮ್ಸ್ ಕಂಡುಹಿಡಿದಾಗ, ನಮ್ಮ ಬೆಂಗಳೂರಿನ ನಗರದಂಥ ಪ್ರದೇಶದಲ್ಲೂ ಕೂಡ ನಾನು ನೋಡಿರೋವಂಥ ಒಂದು ಸಮಸ್ಯೆ ಏನು ಅಂತ ಅಂದರೆ, ಸ್ಟ್ರೋಕ್ ಸಿಮ್ಟಮ್ ಆಗಿದೆ, ವೆಯ್ಟ್ ಮಾಡೋಣ, ಬೆಳಗ್ಗೆ ಎದ್ದು ನೋಡೋಣ ಪೇಷಂಟ್ ಚೆನ್ನಾಗಿದ್ದಾರಾ ಚೆನ್ನಾಗಿಲ್ವಾ, ಆಮೇಲೆ ಡಿಸೈಡ್ ಮಾಡೋಣ ಅಂತಾರೆ, ಗೋಲ್ಡನ್ ಅವರ್ ಕಳ್ಕೊತಾರೆ. ಕೆಲವೊಬ್ಬರು ಸೀರಿಯಸ್ ಆಗಿರ್ತಾರೆ, ಅವರು ಕೂಡ ಹೋಗಿ ನರ್ಸಿಂಗ್ ಹೋಮ್ ಅಥವಾ ಕ್ಲಿನಿಕ್ಕಿಗೆ ಹೋಗ್ತಾರೆ. ಅಲ್ಲೇನಾಗ್ತದೆ, ಹೋಗಿ ನೀವು ಸ್ಕ್ಯಾನ್ ಮಾಡಿಸ್ಕೊಂಡು ಬನ್ನಿ. ಯಾಕಂದರೆ ಹಾರ್ಟ್ ಅಟ್ಯಾಕ್ ಆದಾಗ ECG ಮಾಡಿ ನಾವು ಕಂಡುಹಿಡಿತೀವಿ. ಅದೇ ಥರ ಸ್ಟ್ರೋಕ್ ಆದಾಗ CT ಸ್ಕ್ಯಾನ್ ಅಥವಾ MRI ಮಾಡಬೇಕು. ನೀವು ಬ್ರೈನಲ್ಲಿ ಹೆಮೊರೇಜ್ ಆಗ್ತಾ ಇದೆಯಾ, ಬ್ರೈನಲ್ಲಿ ಬ್ಲಾಕೇಜ್ ಆಗಿದೆಯಾ ಅಂತ ಕಂಡುಹಿಡಿಯೋದಕ್ಕೆ ಸ್ಕ್ಯಾನ್ ಮಾಡಿಸ್ಕೊಂಡು ಬನ್ನಿ ಅಂತ ಕಳಿಸ್ತಾರೆ. ನೀವು 2-3 ತಾಸು ಅಲ್ಲಿ ಹೋಗಿ ಸ್ಕ್ಯಾನ್ ಮಾಡಿಸ್ಕೊಂಡು ರಿಪೋರ್ಟ್ ತೆಗಿತೀರಾ, ನಿಮಗೆ ಮೇಜರ್ ಸ್ಟ್ರೋಕ್ ಆಗಿದೆ, ತಕ್ಷಣ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ಗೆ ಹೋಗಿ ಅಂತೀರ. ಅಲ್ಲೇ ನಿಮ್ಮ ಗೋಲ್ಡನ್ ಅವರ್ ಕಳೆದು ಹೋಯಿತು. ಸೊ ಹಾಗಾಗಿ ನೀವು ಫಸ್ಟ್ ಕೆಲಸ ಏನು ಮಾಡಬೇಕು ಅಂದರೆ, ನಿಮ್ಮ ಮನೆಯ ಹತ್ತಿರ ಯಾವುದು ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ ಇದೆ, ವಿತಿನ್ ದ ರೇಡಿಯಸ್ ಆಫ್ 2 kilometers ಅಥವಾ 1 kilometer ಅಥವಾ 5 kilometers ಕೂಡ ಓಕೆ, ತಿಳ್ಕೊಂಡು ಡೈರೆಕ್ಟ್ ನೀವು ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ಗೆ ಹೋಗ್ಬೇಕು. ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ ಅಂತ ಅಂದರೆ ಎಲ್ಲಿ ಒಂದೇ ಹಾಸ್ಪಿಟಲಲ್ಲಿ ಎಲ್ಲ ಸ್ಕ್ಯಾನ್ ಮಾಡೋ ಫೆಸಿಲಿಟಿ, ಎಲ್ಲ ಎಮರ್ಜೆನ್ಸಿ ಫೆಸಿಲಿಟಿ, ನ್ಯೂರಾಲಜಿಸ್ಟ್, ನ್ಯೂರೋ ಸರ್ಜನ್, ನ್ಯೂರೋ ರೇಡಿಯಾಲಜಿಸ್ಟ್ ಅಂತ ಸ್ಪೆಷಾಲಿಟಿ 24 ಗಂಟೆ 365 ದಿನ ಅವೈಲೇಬಲ್ ಇರ್ತಾರೋ ಅದಕ್ಕೆ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ ಅಂತ ಕರೀತಾರೆ.
ನಾವೇನು ಮಾಡ್ತಾರೆ, ಪೇಷಂಟ್ ಎಮರ್ಜೆನ್ಸಿಗೆ ಹೋಗ್ತಾರೆ, ಎಮರ್ಜೆನ್ಸಿ ಡಾಕ್ಟರ್ ಕೇವಲ 5 ನಿಮಿಷದಲ್ಲಿ ಎಕ್ಸಾಮಿನ್ ಮಾಡಿ ಸ್ಟ್ರೋಕ್ ಆಗಿದೆ ಅಂತ, ಸಿಮ್ಟಮ್ಸ್ ಕಾಣಿಸ್ತಾ ಇದೆ ಅಂತ ನಮಗೆಲ್ಲ ಅಲರ್ಟ್ ಮಾಡ್ತಾರೆ. ಸ್ಟ್ರೋಕ್ ಟೀಮ್ ಅಂತ ಇರ್ತದೆ. ಆಗ ನಾವು ಪೇಷಂಟ್ನ ಡೈರೆಕ್ಟಾಗಿ CT ಸ್ಕ್ಯಾನ್ ಅಥವಾ MRIಗೆ ಶಿಫ್ಟ್ ಮಾಡಿ ಕನ್ಫರ್ಮ್ ಮಾಡ್ಕೋತೀವಿ, ಹೌದು ಮೆದುಳಲ್ಲಿ ಬ್ಲಡ್ ವೆಸಲ್ ಬ್ಲಾಕ್ ಆಗಿದೆಯಾ, ಬರ್ಸ್ಟ್ ಆಗಿದೆಯಾ ಅಂತ ಗೊತ್ತಾಗ್ತದೆ. ಬ್ಲಾಕ್ ಆಗಿದ್ದರೆ ಅವರು 4.5 ಗಂಟೆಗಳ ಒಳಗಡೆ ಬಂದರೆ ಕೇವಲ ಒಂದು ಇಂಜೆಕ್ಷನ್, ನಾನು ಹೇಳಿದ್ನಲ್ಲ, ಎಲ್ಲ ಸರ್ಕಾರಿ ಹಾಸ್ಪಿಟಲಲ್ಲಿ ಕೂಡ ಅದು ಫ್ರೀಯಾಗಿ ಅವೈಲಬಲ್ ಇದೆ. ಪ್ರೈವೇಟ್ ಹಾಸ್ಪಿಟಲ್ಸ್ ಅಥವಾ ಕಾರ್ಪೊರೇಟ್ ಹಾಸ್ಪಿಟಲಿಗೆ ಬಂದರೆ ಒಂದು 20-22 ಸಾವಿರದಲ್ಲಿ ನಮಗೆ ಆ ಇಂಜೆಕ್ಷನ್ ಸಿಗ್ತದೆ. ಚಿಕ್ಕ ಕ್ಲಾಟ್ ಆಗಿತ್ತು, ಬ್ಲಾಕ್ ಆಗಿತ್ತು ಅಂದರೆ ಆ ಇಂಜೆಕ್ಷನ್ ಕೊಟ್ಟರೆ ಸಾಕು, ಆ ಕ್ಲಾಟ್ ಓಪನ್ ಆಗ್ತದೆ, ರಕ್ತ ಸಂಚಲನೆ ಪುನರಾರಂಭಗೊಳ್ತದೆ, ಮತ್ತು ಸ್ಟ್ರೋಕ್ ಸಮಸ್ಯೆ ಕಡಿಮೆ ಆಗ್ತದೆ. ದೊಡ್ಡ ಸ್ಟ್ರೋಕ್ ಆಗಿದರೆ ನಮಗೆ ಸ್ಕ್ಯಾನಲ್ಲಿ ತೋರಿಸ್ತದೆ. ನಾವೇನು ಮಾಡ್ತೇವೆ, ಆ ಪೇಷಂಟ್ನ ಅಡ್ವಾನ್ಸ್ಡ್ ಮೆಡಿಕಲ್ ಟ್ರೀಟ್ಮೆಂಟ್ಗೆ ಇಂಜೆಕ್ಷನ್ ಕೊಟ್ಟು ಆ ಪೇಷಂಟ್ನ ಕ್ಯಾತ್ ಲ್ಯಾಬ್ ಅಂತ ಹೇಳ್ತೀವಿ, ಅಲ್ಲಿ ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಮಾಡ್ತೇವೆ. ನಾನು ಏನೇ ಹೇಳಿದೆ 10 ವರ್ಷದ ಹಿಂದೆ ಆಧುನಿಕವಾಗಿ ಬಂದಿದೆ ಅಂತ, ಆ ಶಸ್ತ್ರಚಿಕಿತ್ಸೆಗೆ ಅವ್ರನ್ನ ಒಳಪಡಿಸ್ತೀವಿ. ಅದು ಏನು ಓಪನ್ ಸರ್ಜರಿ ಅಲ್ಲ, ಅದು ಒಂದು ಚಿಕ್ಕ ರಕ್ತನಾಳದಿಂದ ಮಾಡುವಂಥ ಒಂದು ಸರ್ಜರಿ. ಆ ಸರ್ಜರಿನ ಮಾಡಿ ಅವ್ರನ್ನ ರಿವರ್ಸ್ ಮಾಡ್ತೇವೆ. ಇದೆಲ್ಲ ನಮಗೆ 6 ಗಂಟೆ ಒಳಗಡೆ ಆಗಬೇಕು. ಓಹ್, ಓಕೆ. ತುಂಬ ದೊಡ್ಡ ರೀತಿಯಾದಂತಹ ಟ್ರೀಟ್ಮೆಂಟ್ ಇದಕ್ಕೆ ಬೇಕೇ ಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಿಜವಾಗ್ಲೂ ತುಂಬ ಜನಕ್ಕೆ ಗೊತ್ತಿರಲಿಲ್ಲ ಸ್ಟ್ರೋಕ್ಗೆ ಈ ರೀತಿಯಾದಂತಹ ಟ್ರೀಟ್ಮೆಂಟ್ ಇದೆಯಾ ಅಂತ ಅಲ್ವಾ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಕೂಡ ಸ್ಟ್ರೋಕ್ ಅಂದರೆ ಏನು, ಸ್ಟ್ರೋಕ್ ಯಾರ್ಯಾರಿಗೆ ಬರುತ್ತೆ, ಮತ್ತು ಯಾಕೆ ಬರುತ್ತೆ, ಅದಕ್ಕೆ ಕಾರಣಗಳೇನು, ಆಹಾರ ಪದ್ಧತಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಮುಂದಿನ ಎಪಿಸೋಡ್ನಲ್ಲಿ ನಾವು ಅದಕ್ಕೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಮಾತನಾಡೋಣ. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್ ಶರತ್ ಕುಮಾರ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇಲ್ಲಿವರೆಗೂ ಕೂಡ ನೀವು ಸ್ಟ್ರೋಕ್ ಬಗ್ಗೆ, ಸ್ಟ್ರೋಕ್ ಯಾವ ಕಾರಣಕ್ಕೆ ಬರುತ್ತೆ, ಸ್ಟ್ರೋಕ್ ಅಂದರೆ ಏನು, ಮತ್ತು ಅದರ ಆಹಾರ ಪದ್ಧತಿ, ಹಾಗೆಯೇ ಯಾವ ವಯಸ್ಸಿನಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ನೋಡಿದ್ರಿ. ಮುಂದಿನ ಭಾಗದಲ್ಲಿ ನೀವು ಈ ಒಂದು ಸ್ಟ್ರೋಕ್ಗೆ ಪರಿಹಾರಗಳೇನು, ಯಾವ ರೀತಿಯಾಗಿ ನಾವು ಇರಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.